ಅನುಭವದ ಕಲ್ಯಾಣ ಶಿವಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವಶರಣರ ಅನುಭವದ ಕಲ್ಯಾಣ ಶಿವಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಹರಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಹರಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಹಡಪದ ಪಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಜಂಗಮರೆಲ್ಲರೂ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಗಂಗಮ್ಮ ನೀಲಮ್ಮ ಮುಕ್ತಾಯಿನಾಗಾಯಿ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಆಯ್ದ ಕಿಲಕಮ್ಮ ಮೆರೆದ ಕಲ್ಯಾಣ ಆಯ್ದ ಕಿಲಕಮ್ಮ ಮೆರೆದ ಕಲ್ಯಾಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಜ್ಞಾನಿ ಚನ್ನ ಬಸವಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಬಸವ ಕಲ್ಯಾಣ जय गुरु बसवेश्वर महाराज की ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ ಮಹಾಮಾನವತವಾದಿ
ವಿಶ್ವಗುರು ಕಲ್ಯಾಣದ ಎಲ್ಲ ಶರಣರ ಭಾವಸ್ಫುರಣ ಅಪ್ಪ ಬಸವೇಶಣ್ಣ ಸ್ಮರಿಸಿ ಬಸವನ ಬಾಗೇವಾಡಿಯ ಸಮಸ್ತ ಸದ್ಭಕ್ತರಿಗೆ ಆರಾಧ್ಯ ದೇವರಾಗಿರುವಂಥ ಕರ್ತೃ ನಂದೀಶಣ್ಣ ಸ್ಮರಿಸಿ ಬಸವನ ಬಾಗೇವಾಡಿಯ ಪಟ್ಟಣದ ಬಸವೇಶ್ವರರ ಜಾತ್ರೆ ಅಂಗವಾಗಿ ಹಮ್ಮಿಕೊಂಡಿರುವಂಥ ಬಸವಾದಿ ಶಿವಶರಣರ ವಚನ ಚಿಂತನ ಪ್ರವಚನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥವರು ಮಾತೃ ಸ್ವರೂಪಿಗಳಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಜಾತ್ರಾ ಕಮಿಟಿ ಎಲ್ಲ ಪದಾಧಿಕಾರಿಗಳೇ, ಒಂದು ತಿಂಗಳ ಪರ್ಯಂತರ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನ ಉಣಬಡಿಸ್ತಾ ಇರುವಂಥ ನಮ್ಮ ಕಲಾ ಬಳಗವೇ, ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂಥ ಹಂಬಲವನ್ನು ಇಟ್ಕೊಂಡು ಬಂದಿರುವಂಥ ಬಸವನ ಬಾಗೇವಾಡಿಯ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ನಾವು ನಿನ್ನೆ ಏನನ್ನ ಕುರಿತು ಚಿಂತನೆ ಮಾಡಿದ್ದೇವೆ? ಏನ್ರಿ? ಮಾತು. ಮನುಷ್ಯನಿಗೆ ಮಾತು ಅನ್ನೋದು ಬಹಳಷ್ಟು ವಿಶೇಷವಾಗಿರುವಂಥ ಕೊಡುಗೆಯನ್ನು ಭಗವಂತ ಕೊಟ್ಟಿದ್ದಾನೆ ಅನ್ನುವಂಥ ಚಿಂತನೆಯನ್ನು ನಾವು ನಿನ್ನೆ ಮಾಡಿದ್ದೇವೆ. ಇಂದು ಕಲ್ಯಾಣದ ಶರಣರ ವಚನಗಳ ಚಿಂತನೆಯನ್ನು ನಾವು ಮಾಡ್ತಾ ಮಾಡ್ತಾ ಹೋದರೆ ಮನುಷ್ಯ ಹೇಗಿರಬೇಕು ಅನ್ನುವಂಥದ್ದನ್ನ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ದೇವರು ನಮ್ಮನ್ನು ಅಪ್ಪಿಕೊಳ್ಳಬೇಕಾದ್ರೆ ಈ ಜಗತ್ತನ್ನು ನಿರ್ಮಿಸಿರುವಂಥ ಮಹಾತ್ಮ ಆ ಭಗವಂತ ನಮ್ಮನ್ನ ಎತ್ತಿಕೊಳ್ಳಬೇಕಾದ್ರೆ ಹೇಗೆ ಬದುಕಬೇಕು? ಕಲ್ಯಾಣದ ಪ್ರತಿಯೊಬ್ಬ ಶರಣರು ಹೇಳುವ ಮಾತು ಅಂದ್ರೆ ಮನುಷ್ಯನಿಗೆ ಅಹಂಕಾರ ಬರಬಾರದಂತೆ. ಈ ಜೀವಾತ್ಮನ ವ್ಯವಹಾರಗಳೆಲ್ಲವೂ ಸಹಿತ ನಾನೆಂಬ ಮೇಟಿಯ ಮೇಲೆ ನಿಂತಿವೆ. ಈ ಮನುಷ್ಯನ ವ್ಯವಹಾರಗಳೆಲ್ಲ ನಾ ಅನ್ನುವಂಥ ಮೇಟಿಯ ಮೇಲೆ ನಿಂತಿವೆ. ಅಂದ್ರೆ ಅಖಂಡ ಸಾಮ್ರಾಜ್ಯವನ್ನೇ ಕಟ್ಟಬೇಕು, ಗೆಲ್ಲಬೇಕು ಅನ್ನುವಂಥ ವ್ಯಕ್ತಿ ನಾನೇ ಕಟ್ಟಿದೆ, ನಾನೇ ಗೆದ್ದೆ, ಎಲ್ಲ ವೈರಿಗಳನ್ನು ಸೆದೆಬಡಿಯುವಂಥ ಕೆಲಸವನ್ನು ನಾನೇ ಮಾಡಿದೆ ಅನ್ನುವಂಥ ಅಹಂಕಾರದ ಮನೋಭಾವ. ಅಖಂಡ ಭಾರತವನ್ನ ಗೆಲ್ಲಬೇಕನ್ನುವಂಥ ಎಲ್ಲ ಮಹಾರಾಜ ರಾಜರೆಲ್ಲರೂ ಸಹಿತ ನಾನು ಗೆದ್ದೆ ಅನ್ನುವಂಥ ಭಾವ.
ಈ ಗೆದ್ದಿರುವಂತ ಸಾಮ್ರಾಜ್ಯಕ್ಕೆ ನಾನೇ ಅಧಿಕಾರಿಯಾಗಬೇಕು, ನನ್ನನ್ನ ಬಿಟ್ಟು ಬೇರೆಯವರು ಅಧಿಕಾರವನ್ನು ಚಲಾಯಿಸಬಾರದು, ನಾ ಹೇಳಿದಂಗ ಕೇಳಬೇಕು ಈ ಜಗತ್ತು ಅನ್ನುವಂಥ ಮನೋಭಾವ. ಹಾಗಾದ್ರೆ ಎಲ್ಲದಕ್ಕೂ ಕಾರಣ ನಾನೇ, ನನಗೆ. ಆ ಎರಡು ವಿಚಾರಗಳಿಗೆ ಮನುಷ್ಯ ಶರಣಾಗತನಾಗಿ ಬಿಟ್ಟಿದ್ದಾನೆ. ಪ್ರತಿಯೊಬ್ಬ ಜೀವಿಯೂ ಸಹಿತ ಮನುಷ್ಯ ನಾ ಅನ್ನುವಂಥ ಪದಕ್ಕೆ ಶರಣಾಗಿ ಬಿಟ್ಟಿದ್ದಾನೆ. ಇದನ್ನು ಯಾರು ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ರೆ ನಾನೇ ಮಾಡಿದೆ, ನಾನಿರಲಿಲ್ಲ ಅಂದ್ರೆ ಇದು ಯಾವ ಕೆಲಸನೂ ಆಗ್ತಿದ್ದಿಲ್ಲ ಅಂತ ಹೆಮ್ಮೆ. ಅಹಂಭಾವ. ಅಹಂಭಾವ ಯಾರಲ್ಲಿ ಬರ್ತದೆ ಅವರನ್ನ ಭಗವಂತ ಒಪ್ಪುವುದಿಲ್ಲ ಅಂತಾರೆ ಶರಣರು. ಅಹಂಭಾವ ನಿರಸನ ಆಗಬೇಕು ಅಂತಾರೆ ಶರಣರು. ಅಂದ್ರೆ ಅಹಂಭಾವ ಅನ್ನೋದು ಹೋಗಬೇಕು, ತೊಲಗಬೇಕು. ಅಂದಾಗ ಭಗವಂತನು ನಮ್ಮನ್ನ ಒಪ್ಪಿಕೊಳ್ತಾನೆ. ಬಸವಣ್ಣವರು ಬಹಳ ಸುಂದರವಾಗಿರುವಂತ ಒಂದು ವಚನವನ್ನ ಬರೀತಾರೆ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತಿಸ ರಾಗವ ಪಾಡಯ್ಯ, ಉದರಲೊತ್ತಿ ಭಾರಿಸು ಕೂಡಲ ಸಂಗಮ ದೇವ ಅಂತ ಬರೆದ್ರವರು. ಅವರು ಹೇಳುವ ಮಾತು ಅಂದ್ರೆ ಅದು ವೇದವಾಕ್ಯ. ಕನ್ನಡ ನಾಡಿನ ಎಲ್ಲ ಜನಗಳಿಗೆ, ಈ ಮಾನವ ಕುಲಕ್ಕೆ, ಮನುಕುಲಕ್ಕೆ ಒಂದು ಮಾತನ್ನು ಹೇಳ್ತಾರೆ ಬಸವೇಶ್ವರರು. ಏನು ಅಂದ್ರೆ ನಮ್ಮ ದೇಹ ಅನ್ನೋದು ಏನಾಗಬೇಕು ಅಂದ್ರೆ ಒಂದು ದಂಡಿಗೆ ಆಗಬೇಕು ಅಂತಾರವರು. ಈ ದೇಹ ಒಂದು ದಂಡಿಗೆ ಅಂದ್ರೆ ಅದು ಒಂದು ಸ್ವರವನ್ನ ನುಡಿಸುವಂತ ತಂತಿಯ ವಾದ್ಯಕ್ಕೆ ದಂಡಿಗೆ ಅಂತ ಕರೀತಾರೆ. ಆ ತಂತಿ ವಾದ್ಯವನ್ನ ಎಷ್ಟು ಸುಂದರವಾಗಿ ಕಡ್ಡಿಗಳಿಂದ ಬಾರಿಸಿದಾಗ ಆ ತಂತಿಗಳ ಮುಖಾಂತರ ಆ ದಂಡಿಗೆಯಿಂದ ಹೊರಹೊಮ್ಮುವುದು ಸುಂದರವಾದ ಸ್ವರಗಳು. ಬತ್ತಿಸ ರಾಗವ ಪಾಡಯ್ಯ ಅಂತಾರ ಬಸವಣ್ಣವರು. ಆ ತಂತಿಯನ್ನ ದಂಡಿಗೆಗೆ ಬಿಗಿದು ಕಡ್ಡಿಯಿಂದ ತಂತಿಯನ್ನ ಹೊಳಸಾಡಿದ್ರೆ, ಅರಳಾಡಿಸಿದ್ರೆ ಅಲ್ಲಿ ಹುಟ್ಟೋದು ಏನು ಅಂದ್ರೆ ಹಲವಾರು ರಾಗಗಳು ಅಂತಾರೆ. ಅಂತ ರಾಗಗಳನ್ನು ಹುಟ್ಟಿದಾಗ ಆ ದಂಡಿಗೆಯನ್ನು ಎಲ್ಲರೂ ಒಟ್ಕೊಳ್ತಾರಲ್ಪ. ಆ ವಾದ್ಯವನ್ನು ಯಾರೂ ಬಿಸಾಕೋದಿಲ್ಲ, ಯಾರೂ ಈ ವಾದ್ಯ ನಮ್ಗೆ ಬೇಡ ಅನ್ನೋದಿಲ್ಲ. ಎಲ್ಲ ಸಂಗೀತಗಾರರೂ ಸಹಿತ, ವಾದ್ಯವನ್ನು ನುಡಿಸುವಂತ ವಾದಕರೆಲ್ಲರೂ ಸಹಿತ ಆ ದಂಡಿಗೆಯನ್ನು ಒಪ್ಪಿಕೊಳ್ತಾರೆ. ಹಾಗೆ ಈ ದೇಹ ಅನ್ನೋದೈತಲ್ಲ, ಇದು ಒಂದು ದಂಡಿಗೆಯಾಗಬೇಕು. ಈ ಶಿರ ಅನ್ನೋದೇನೈತಲ್ಲ, ಈ ತಲೆ, ಇದು ಏನಾಗ್ಬೇಕಂದ್ರೆ ಆ ದಂಡಿಗೆಗೆ ಮೂಲ ತಲೆಯಾಗಬೇಕು. ಈ ಬುರುಡೆ ಅನ್ನೋದೇನಾಗ್ಬೇಕಂದ್ರೆ ಆ ದಂಡಿಗೆಗೆ ಮೇಲೆ ಕಳಸವಾಗಬೇಕು. ಈ ನರಗಳು ಅನ್ನೋವು ಏನದಾವಲ್ಲ ತಂತಿಗಳಾಗಬೇಕು. ಈ ತಂತಿಗಳಾದ ಮೇಲೆ ಅದಕ್ಕೆ ಕಡ್ಡಿ ಬೇಕಲ್ಲ ದಂಡಿಗೆಯನ್ನು ಬಾರಿಸುವುದಕ್ಕೆ. ಈ ಕೈ ಬೆರಳುಗಳಿಂದ ಆ ದಂಡಿಗೆಯ ತಂತಿಗಳನ್ನು ಬಾರಿಸಿದಾಗ ಹೆಂಗ ಬತ್ತೀಸರಾಗ ಹೊರಹೊಮ್ಮುತ್ತದೆ, ಹಾಗೆ ನಮ್ಮ ದೇಹದಲ್ಲಿಯೂ ಸಹಿತ ಸುಂದರವಾದ ಬತ್ತೀಸರಾಗ ಹೊರಹೊಮ್ಮಬೇಕು ಅಂದ್ರೆ ಈ ದೇಹವು ಸಹಿತ ಅಹಂಕಾರದಿಂದ ಕೂಡಿರಬಾರದು ಅಂತಾರೆ ಬಸವಣ್ಣವರು. ಯಾವಾಗ ಅಹಂಕಾರದಿಂದ ಕೂಡೋದಿಲ್ಲ ಅವಾಗ ಈ ಕಾಯವನ್ನ ಕಾಯುವಂತ ಭಗವಂತ ಬಹಳಷ್ಟು ಸುಂದರವಾಗಿ ಅಪ್ಪಿಕೊಳ್ತಾನೆ, ಎತ್ತಿಕೊಳ್ತಾನೆ. ಬಸವಣ್ಣವರ ಅಭಿಪ್ರಾಯ, ಮನುಷ್ಯನಲ್ಲಿ ಅಹಂಕಾರ ಬರಬಾರದು. ನಾ ಅನ್ನೋದು ಬಂತು ಅಂದ್ರೆ ಬಹಳಷ್ಟು ಎತ್ತರ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಜೀವನ ಬಹಳಷ್ಟು ಅಧೋಗತಿಗೆ ಹೋಗಿಬಿಡ್ತದೆ. ನಾ ಅನ್ನೋದು ಬರಬಾರದು. ಈ ಹುಟ್ಟಿರುವಂತ ಮನುಷ್ಯನಿಗೆ
ಒಂದಿಷ್ಟು ಸಿರಿ ಸಂಪತ್ತು ಅನ್ನೋದು ತುಂಬಿಕೊಳ್ತು ಮನ್ಯಾಗಂದ್ರೆ ತುಂಬಿಕೊಂಡಿರುವಂತ ಮನುಷ್ಯ ಏನಾಗ್ತಾನಂದ್ರೆ ನಾ ಅನ್ನುವಂತ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ತಾನೆ. ಹಾಗಾಗಿ ಮನುಷ್ಯನಿಗೆ ನಾ ಅನ್ನೋದು ಬರಬಾರ್ದಂತೆ. ನಾ ಅನ್ನೋದು ಯಾವಾಗ ಬರ್ತದೆ ಅವಾಗ ಎಲ್ಲರಿಂದಲೂ ಆ ಮನುಷ್ಯ ಅಗೌರವಕ್ಕೆ ಒಳಗಾಗ್ತಾನೆ, ಎಲ್ಲರಿಂದಲೂ ದೂರ ಉಳಿಯಾಕ ಚಾಲು ಮಾಡ್ತಾನೆ. ಎಲ್ಲ ಜನಾಂಗದವರು ಎಲ್ಲ ಸಮಾಜದವರು ಆ ಮನುಷ್ಯನನ್ನ ಹತ್ತಿರ ಸೇರಿಸಿಕೊಳ್ಳೋದಿಲ್ಲ. ಅದಕ್ಕಾಗಿ ನಾ ಅನ್ನೋದು ಬರಬಾರ್ದು ಅಂತಾರೆ ಬಸವೇಶ್ವರ. ನಾ ಅನ್ನೋದಿಲ್ಲ, ನೀನೇ ಎಲ್ಲ, ನಿನ್ನಿಂದಲೇ ಎಲ್ಲ, ನೀನೇ ಕಾರಣ ಅನ್ನುವಂಥ ಭಾವ ಬಂದ್ರೆ ಎಲ್ಲರೂ ಅವ್ರನ್ನ ಹತ್ತಿರ ಕರ್ಕೊಳ್ತಾರೆ. ಅದಕ್ಕೆ ನಾ ಅನ್ನೋದು ಇರಬಾರ್ದು. ನಿಮ್ಗೆಲ್ಲರಿಗೂ ಆಟ ಆಡೋದು ಗೊತ್ತಿದೆ. ಫುಟ್ಬಾಲ್ ಆಟ ಆಡ್ತಾರೆ ಗೊತ್ತೇ? ಫುಟ್ಬಾಲ್ ಹೆಂಗ ಆಡ್ತಾರ? ಅದನ್ನ ಆಟ ಹೆಂಗ ಆಡ್ತಾರೆ? ಫುಟ್ಬಾಲ್ ಹೆಂಗ ಆಡ್ತಾರ? ನಿಮ್ಮೂರಾಗ ಒಟ್ಟ ಆಡುದಿಲ್ಲ, ಬರೀ ಕಬಡ್ಡಿ, ಗುಂಡೆತ್ತವು ಇವದವು. ಫುಟ್ಬಾಲ್ ಹೆಂಗ ಆಡ್ತಾರ? ಕಾಲಿಲೆ ಎರಡು ಪಂದ್ಯ, ಒಂದು ಪಂದ್ಯ ನಡೀತು ಅಂದ್ರೆ ಎರಡು ಪಂಗಡಗಳಿರ್ತಾವ. ಆ ಕಡೆ ಒಂದು ಈ ಕಡೆ ಒಂದು. ಅವ್ರದ್ದೇನಾದ್ರೂ ಗೋಲ್ ಆತು ಅಂದ್ರೆ ಅವ್ರ ಕೈಯಾಗ ಬಾಲ್ ಕೊಡ್ತಾರ, ಅವರು ಒದಿತಾರ, ಇವರು ಒದಿತಾರ. ಒಟ್ಟಾರೆ ಇಬ್ಬರು ಸೇರಿ ಒದೆಯುವುದನ್ನ ಯಾರು ನಿಲ್ಸಕ್ಕಾಗೋದಿಲ್ಲ, ಎಲ್ಲರೂ ಒದಿತಾರೆ. ಯಾವುದಕ್ಕೆ ಒದಿತಾರಂದ್ರೆ ಬಾಲ್ಗೆ. ಆ ಬಾಲನ್ನು ಒದಿತಾರಲ್ಲ, ಫುಟ್ಬಾಲ್ ಅನ್ನ ಎಲ್ಲರೂ ಒದಿತಾರ. ಯಾರಾದ್ರೂ ಒದಿಬಾರ್ದು ಅಂತಾರೇನು? ಇಲ್ಲ, ಎಲ್ಲರೂ ಒದಿತಾರೆ. ಯಾಕೆ? ನಾವು ಆಟಕ್ಕೆ ಬಂದೀವಿ, ಒದಿಯಬೇಕಂತಾರ. ಒಟ್ಟಾರೆ ನಾವು ನಮ್ಮ ಗೆಲುವನ್ನ ಗೆಲ್ಲಲೇಬೇಕು, ನಾವು ಜಯವನ್ನ ಸಾಧಿಸಬೇಕು ಅನ್ನುವುದಕ್ಕಾಗಿ ಎಲ್ಲರೂ ಒದಿತಾರ ಫುಟ್ಬಾಲ್ ಅನ್ನ. ಯಾವಾಗ ಒದಿತಾರಂದ್ರ ಆ ಫುಟ್ಬಾಲಿನೊಳಗೆ ಹವಾ ಇದ್ದಾಗ ಮಾತ್ರ ಒದಿತಾರ. ಹವಾ ಇದ್ದಾಗ ಮಾತ್ರ. ಒಂದು ವೇಳೆ ಆ ಫುಟ್ಬಾಲಿನೊಳಗೆ ಹವಾ ಇರಲಿಲ್ಲ, ಹವಾ ಖಾಲಿ ಆಯ್ತು, ಪಂಚರ್ ಆಯ್ತಂದ್ರ ಅದನ್ನ ಯಾರು ಒದಿತಾರನ್ರಿ? ಒದಿತಾರ? ಒದಿಯೋದಿಲ್ಲ. ಆ ಫುಟ್ಬಾಲ್ ಅನ್ನು ಎಲ್ಲರೂ ಕೈಯಾಗಿ ಹಿಡ್ಕೋತಾರ. ಹಿಡ್ಕೊಂಡು ಹಿಂಗ ಕೈ ಹತ್ರ ಇಟ್ಕೊಂಡು ಸೀದಾ ಪಂಚರ್ ಅಂಗಡಿಗೆ ಹೋಗಿ ಅಲ್ಲೇನು ಪಂಚರ್ ಆಗಿರ್ತದ ಆ ಪಂಚರನ್ನ ತಿದ್ದಿಸಿ ಅದಕ್ಕೆ ಹವಾ ಹಾಕಿಕೊಂಡು ಬಂದ ಮೇಲೆ ಮತ್ತೆಲ್ಲರೂ ಕೂಡಿ ಒದಿತಾರ. ಹವಾ ಇದ್ದಾಗ ಎಲ್ಲರೂ ಒದಿತಾರೆ. ಆ ಬಾಲಿನೊಳಗೆ ಹವಾ ಇರ್ಲಿಲ್ಲ ಅಂದ್ರೆ ಎಲ್ಲರೂ ಎತ್ಕೊಳ್ತಾರಲ್ಲ, ಹಂಗ ಈ ದೇಹ ಅನ್ನುವಂಥ ಬಾಲಿನೊಳಗ ಮಾನವ ಅನ್ನುವಂಥ ಈ ಮನುಷ್ಯ ತನ್ನ ದೇಹ ಅನ್ನುವಂಥ ಬಾಲಿನೊಳಗ ನಾ ಅಹಂಕಾರ ಅನ್ನುವಂಥ ಹವವನ್ನ ತುಂಬಿಕೊಂಡ ಅಂದ್ರೆ ಇಡೀ ಸಮಾಜವೇ, ಇಡೀ ಜಗತ್ತೇ, ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂತ ಭಗವಂತನು ಕೂಡ ಒದ್ಯಾಕ್ ಚಾಲು ಮಾಡ್ತಾನೆ, ಒದಿತಾನೆ. ಯಾವಾಗ ನಾ ಅನ್ನುವಂಥ ಅಹಂಕಾರ ಅನ್ನುವಂಥ ಗಾಳಿ ಅದರೊಳಗೆ ಇರೋದಿಲ್ಲ, ಅವಾಗ ಆ ಫುಟ್ಬಾಲನ್ನು ಎಲ್ಲರೂ ಹುಡುಗರು ಎತ್ಕೊಂಡು ಕೈಯಾಗಿಟ್ಕೊಂಡು ಹಿಡ್ಕೊಂಡಂಗ ಹಂಗ ಭಗವಂತನು ಸಹಿತ ಇವನಲ್ಲಿ ನಿರಹಂಕಾರ ಇದೆ, ಇವನಲ್ಲಿ ಅಹಂಕಾರ ಅನ್ನೋದು ನಿರಸನ ಆಗ್ಯದ ಅಂತ ತಿಳ್ಕೊಂಡು ಭಕ್ತಿಯಿಂದ ಭಗವಂತ ತನ್ನ ತೊಡೆಯ ಮೇಲೆ ಕರ್ಕೊಂಡು ಕುಂಡಿರ್ತಾನಂತೆ ಅಂತ ಮನುಷ್ಯನನ್ನ. ಹಾಗಾಗಿ ನಮ್ಮ ದೇಹದೊಳಗ ಅಹಂಕಾರ ಅನ್ನುವಂಥ ಗಾಳಿಯನ್ನ ತುಂಬಿಕೊಳ್ಳಬಾರದು. ಎಲ್ಲದಕ್ಕೂ ಭಗವಂತನೇ ಕಾರಣ, ಎಲ್ಲದಕ್ಕೂ ಶಿವನೇ ಕಾರಣ. ಆ ಶಿವ ನಮ್ಮನನ್ನು ಇಲ್ಲಿ ಕಳಿಸಾನಂದ್ರೆ ಶಿವನ ಸೇವೆಯನ್ನು ಮಾಡುವಂತ ಸೇವಕರು ನಾವು. ಸದಾಕಾಲ ಶಿವನನ್ನ ಎದರೊಳಗ ಕಾಣಬೇಕು ಅಂದ್ರೆ ಸಮಾಜದಲ್ಲಿ ಕಾಣಬೇಕು, ದೀನ ದಲಿತರಲ್ಲಿ ಕಾಣಬೇಕು. ಯಾರಲ್ಲಿ ಅನ್ನ ಇಲ್ಲ, ಯಾರಿಗೆ ವಸ್ತ್ರ ಇಲ್ಲ, ಯಾರಿಗೆ ಬಟ್ಟೆ ಇಲ್ಲ ಅಂತವರಿಗೆ ಕೊಡುವುದರ ಮುಖಾಂತರ ಅವರನ್ನೇ ಶಿವ ಅನ್ನುವಂಥ ಭಾವನೆಯಲ್ಲಿ ಕಾಣಬೇಕು ಅನ್ನುವಂಥ ಸಿದ್ಧಾಂತವನ್ನ ಕಲ್ಯಾಣದ ಶರಣರು ನಮಗ ತಿಳಿಸ್ಕೊಂತ ಬರ್ತಾ ಇದ್ದಾರೆ. ಅಂದ್ರೆ ಈ ಮನುಷ್ಯ ಈ ಭೂಮಿಗೆ ಬಂದ ಬಳಿಕ ಏನು ಮಾಡುವುದಕ್ಕಾಗಿ ಬಂದಾನಂದ್ರೆ ಅಹಂಕಾರದಿಂದ ಮೆರೆಯುವುದಕ್ಕಾಗಿ ಬಂದಿಲ್ಲ, ಕಿಂಕರನಾಗಿ ಸಮಾಜ ಸೇವೆಯನ್ನು ಮಾಡುವುದಕ್ಕಾಗಿ, ಜನಗಳ ಸೇವೆಯನ್ನು ಮಾಡುವುದಕ್ಕಾಗಿ ಮನುಷ್ಯ ಈ ಭೂಮಿಗೆ ಬಂದಾನೆ ಅಂತಾರೆ ಬಸವಣ್ಣವರು. ಹಾಗಾಗಿ ನಾವು ಸೇವಕನಾದರೆ ನಮ್ಮ ಯಜಮಾನ ಆ ಭಗವಂತ, ನಾವು ಸೇವಕರು. ನಮ್ಮ ಯಜಮಾನ ಭಗವಂತ. ಆ ಭಗವಂತ ಹೇಳಿದಂತೆ ಕೇಳುವಂತ ಕರ್ತವ್ಯವನ್ನು ನಾವು ಮಾಡಬೇಕು.
ಸದಾಕಾಲ ಭಗವಂತ ಏನು ಹೇಳ್ತಾನೆ ಅದನ್ನು ನಾವು ಮಾಡಬೇಕು. ಅದಕ್ಕೆ ಹೇಳ್ತಾರೆ ನೋಡು ಬಸವಣ್ಣವರು, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆನ್ನದಿರ ಲಿಂಗಕ್ಕೆ. ಹೇಳಲ್ಲ, ನಾನು ಜಂಗಮನಿಗೆ ಮಾಡೀನಿ, ನಾನು ಲಿಂಗಕ್ಕೆ ಮಾಡೀನಿ ಅನ್ನುವಂಥ ಮನೋಭಾವ ನಿನ್ನಲ್ಲಿ ಬಂದರೆ, ಅಹಂಭಾವ ನಿನ್ನಲ್ಲಿ ಬಂದರೆ ಆ ಭಗವಂತ ನಿನ್ನನ್ನು ಒಟ್ಟ ಸುಮ್ಮ ಬಿಡೋದಿಲ್ಲ, ನಾನಾ ರೀತಿಯಿಂದ ಕಾಡಕ್ಕೆ ಚಲೋ ಮಾಡ್ತಾನೆ ಅಂತಾರೆ ಬಸವಣ್ಣವರು. ಹಾಗಾಗಿ ನಾನು ಮಾಡಿದೆ, ನಾನು ನೀಡಿದೆ, ನಾನು ಕೊಟ್ಟೆ, ನಾನು ಉಣಿಸಿದೆ, ಅವರಿಗೆ ಉಡಲಿಕ್ಕೆ ಬಟ್ಟೆ ಇದ್ದಿಲ್ಲ, ಬಟ್ಟೆನ ನಾನು ಕೊಟ್ಟೆ ಅನ್ನುವಂಥ ಮನೋಭಾವ ಬರಬಾರದು. ಆ ಭಾವ ಬರಲಿಲ್ಲ ಅಂದ್ರೆ ಅವಾಗ ಭಗವಂತ ನಿನಗೆ ಒಳಿತಾದ ಆಶೀರ್ವಾದವನ್ನು ಮಾಡಿ ಈ ಜಗತ್ತಿನೊಳಗನೆ ನಿನ್ನನ್ನ ಪೂಜೆಗೆ ಒಳಪಡಿಸ್ತಾನೆ ಅಂತಾರೆ ಬಸವಣ್ಣವರು. ನಾ ಮಾಡಿದೆ, ನಾ ಮಾಡಿದೆ, ನಾ ಮಾಡಿದೆ. ಯಾರೂ ನೀವು ಮಾಡಿಲ್ಲ. ಎಲ್ಲದನ್ನೂ ಭಗವಂತ ನಮಗೆ ನೀಡಿದಾನೆ. ಆತ ಹೇಳಿದಂತೆ ಕೇಳುವಂತ ಕೆಲಸವನ್ನು ನಾವು ಮಾಡೋದಷ್ಟೇ, ನಾವು ಮಾಡೋದಷ್ಟೇ. ಯಾವಾಗಲೂ ನಾನು ಮಾಡಿದೆ ಅಂತ ಭಾವ ಬರಬಾರ್ದು. ಅಂದ್ರೆ ನಾವು ಏನಾಗಬೇಕಂದ್ರೆ ನಿರಹಂಭಾವದಿಂದ ಬದುಕಬೇಕು. ನಿರಹಂಭಾವ ಇಲ್ಲ ಅಂದ್ರೆ ನಾವೆಲ್ಲರೂ ಏನಾರ ಮಾಡ್ಲಿ, ಇದನ್ನ ಯಾರು ಕಟ್ಸ್ಯಾರಿ ಸ್ಕೂಲ, ಈ ಶಾಲೆಯನ್ನು ಯಾರು ಕಟ್ಸ್ಯಾರ, ಇಲ್ರಿ ಎಲ್ಲ ಇಡೀ ಊರ ವಿರೋಧ ಆಗಿತ್ತು. ಆ ಎಲ್ಲ ಇಡೀ ಊರ ವಿರೋಧ ಆದಾಗ ನಾವೊಬ್ಬನ ಬೆನ್ನೆಲುಬಾಗಿ ನಿಂತು ಆ ಶಾಲೆಯನ್ನು ಕಟ್ಟಿಸಿದೆ ಅನ್ನಬಾರ್ದು. ನಾನೇ ಎಲ್ಲದಕ್ಕೂ ಮೂಲ ಕಾರಣ ಅನ್ನುವಂಥ ಭಾವ ನಿನ್ನಲ್ಲಿ ಬಂದ್ರೆ ಭಗವಂತ ನಿನಗ ಹಲವಾರು ರೀತಿಯಿಂದ ತೊಂದರೆಗಳನ್ನು ಕೊಡ್ತಾನೆ. ಕೇವಲ ನಿನ್ನ ಬಲವೊಂದಿದ್ದರೆ ಸಾಲದು, ನಿನ್ನ ಬಲವೊಂದಿದ್ದರೆ ಸಾಲದು, ನಿನ್ನ ಬಲದೊಂದಿಗೆ ದೈವ ಬಲವೂ ಇತ್ತಂದ್ರೆ ಮಾತ್ರ ಎಲ್ಲವೂ ಸಾಧ್ಯವಾಗ್ತದೆ ಅಂತಾರೆ ಶರಣರು. ದೈವ ಬಲನೂ ಬೇಕಲ್ಲ. ನನ್ನ ಕಡೆಯಿಂದ ಅಷ್ಟ ಮಾಡೋಕ್ಕಾಗೋದಿಲ್ಲ, ನನ್ನೊಂದಿಗೆ ದೈವ ಬಲ ಇರಬೇಕು. ಆ ಭಗವಂತನ ಕೃಪೆ ಆಗಬೇಕು, ಭಗವಂತನ ಆಶೀರ್ವಾದ ಆಗಬೇಕು. ಅಂದಾಗ ಮಾತ್ರ ಎಲ್ಲವೂ ಸುಸೂತ್ರವಾಗಿ ಕಾರ್ಯಗಳು ನಡೀತಾವೆ ಅಂತಾರೆ. ಅದಕ್ಕೆ ಜಂಗಮನಿಗೆ ಉಣಿಸಿದೆ. ಏನಪ್ಪಾ, ನಾನು ಊಟ ಮಾಡಿಸಿದೆಲ್ಲೇ ಜಂಗಮನ ಹೊಟ್ಟೆ ತುಂಬಿತು ಅನ್ನುವಂಥ ಭಾವ ನಮ್ಮಲ್ಲಿ ಬರಬಾರ್ದು ಅಂತಾರ ಅವರು. ನನ್ನ ಭಾವ ನಾನು ಉಣಿಸಿದೆ ಅನ್ನೋದು ಬರಬಾರ್ದು. ಶಿವಾಜಿ ಮಹಾರಾಜ, ಛತ್ರಪತಿ ಶಿವಾಜಿ ಅವರ ಗುರುಗಳು ಯಾರು ಅಂದ್ರೆ ಸಮರ್ಥ ರಾಮದಾಸ್. ಸಮರ್ಥ ರಾಮದಾಸರು ಒಂದು ಸಾರೆ ಛತ್ರಪತಿ ಶಿವಾಜಿ ಒಂದು ಕಡೆ ಆ ಅರಮನೆಯನ್ನ ಕಟ್ಟಿಸಬೇಕು ಅಂತ ತಿಳ್ಕೊಂಡು ಎಲ್ಲ ಊರಿನ ಜನಗಳಿಗೆ ಕೂಲಿಕಾರರನ್ನಾಗಿ ಮಾಡಿಕೊಂಡಿರ್ತಾನೆ ಛತ್ರಪತಿ ಶಿವಾಜಿ. ಆ ಗುಡಿಯನ್ನ ಅರಮನೆಯನ್ನ ಕಟ್ಟಬೇಕು ಅಂತ ತಿಳ್ಕೊಂಡು ಒಂದು ಕಟ್ಟಡವನ್ನ ಮಾಡ್ತಿರ್ಬೇಕಾದ್ರೆ ಗುಡ್ಡದ ಕಲ್ಲುಗಳನ್ನು ಒಡಿಲಿಕ್ಕೆ ಕೂಲಿ ಆಳುಗಳು, ಮಣ್ಣು ಹೊರೋದಕ್ಕ, ಕಲ್ಲು ಒಯ್ಯೋದಕ್ಕ, ಕಲ್ಲಿಡೋದಕ್ಕ, ಕಟ್ಟೋದಕ್ಕೆ ಎಲ್ಲದಕ್ಕೂ ಕೂಲಿ ಆಳುಗಳನ್ನ, ಎಲ್ಲ ಕೂಲಿ ಆಳುಗಳಿಗೆ ದಿನನಿತ್ಯ ಸುಮಾರು ಹಣವನ್ನ ಖರ್ಚು ಮಾಡಿ ಎಲ್ಲರಿಗೂ ಊಟ ಮಾಡಿಸ್ತಿರ್ತಾರೆ. ಒಂದು ಸಾರಿ ಸಮರ್ಥ ರಾಮದಾಸರು ಅಲ್ಲಿಗೆ ಆಗಮಿಸ್ತಾರೆ. ಅವಾಗ ರಾಮದಾಸರು ಕೇಳ್ತಾರೆ ಶಿವಾಜಿಗೆ, ಏನೋ ಶಿವಾಜಿ, ಏನು ಅರಮನೆಯನ್ನು ಕಟ್ಸಾಕತ್ತೇನೋ? ಹೂನೆಪ್ಪ, ಅವ್ರಿಗೆ ಊಟ ಎಲ್ಲ ಏನ್ ಮಾಡಿ? ಏನು ಇಲ್ಲಪ್ಪ, ಎಲ್ಲರಿಗೂ ದಿನನಿತ್ಯ ಊಟ ನಾನಾ ಮಾಡಿಸ್ತೀನಿ ಅಂತ ಹೇಳಿಬಿಡ್ತಾನೆ. ನಾ ಅಂದುಬಿಟ್ಟ. ಅವಾಗ ಸಮರ್ಥ ರಾಮದಾಸರು ಅಂತಾರ, ಇವನಲ್ಲಿ ನಾ ಅನ್ನುವಂತ ಅಹಂಕಾರ ಒಡಮೂಡ್ತಾ ಇದೆ, ಇವನಲ್ಲಿ ನಾ ಅನ್ನುವಂತ ಅಹಂಕಾರ ತುಂಬುತ್ತಾ ಇದೆ. ಅಂದ್ರೆ ಈ ಅಹಂಕಾರವನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ತಿಳ್ಕೊಂಡು ಸಮರ್ಥ ರಾಮದಾಸರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಗುಡ್ಡದ ಕೆಲಸ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಾ ಇಲ್ಲೆಗಾರ, ಅವ್ರಿಗೆಲ್ಲ ಊಟಕ್ಕೆ ನೀನಾ ಕೊಟ್ಟೇನು? ಹೌದು, ನಾನಾ ಕೊಟ್ಟಿನಿ. ನೀರು ನೀನಾ ಕೊಟ್ಟಿ, ಎಲ್ಲ ನಾನಾ ಕೊಟ್ಟಿನಿ. ನಾ ಕೊಡ್ಲಿಲ್ಲ ಅಂದಿದ್ರೆ ಅವರೆಲ್ಲ ಉಪವಾಸ ಇರ್ತಿದ್ರಿ ಅಂತ ಹೇಳಿದ ಮೇಲೆ ಗುರುಗಳು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹೋದ ಮೇಲೆ ಆ ಕಲ್ಲನ್ನು ಒಡಿಸ್ತಾರ ಒಂದಿಬ್ರು ಆಳ ಕಡೆಯಿಂದ. ಯಾವಾಗ ಕಲ್ಲನ್ನು ಒಡಿಸಿದ್ರು ಆ ಕಲ್ಲು ಕೆಳಗ ಕಪ್ಪೆಗಳಿದ್ದು. ಆ ಕಪ್ಪೆಗಳಿಗೆ ಒಂದಿಷ್ಟು ಅಲ್ಲೆಲ್ಲೇ ಸಣ್ಣ ಸಣ್ಣ ತೆಗ್ಗುಗಳು, ಆ ತೆಗ್ಗಿನೊಳಗೆ ನೀರಿದ್ದು. ಸಮರ್ಥ ರಾಮದಾಸರಂತಾರೆ, ಏನೋ ಶಿವಾಜಿ, ಎಲ್ಲರಿಗೂ ನೀನು ಆಹಾರವನ್ನು ಕೊಟ್ಟಿ, ಊಟ ಕೊಟ್ಟಿ, ಬಟ್ಟೆ ಕೊಟ್ಟಿ, ನೀರು ಕೊಟ್ಟಿ, ಕೂಲಿ ಕೊಟ್ಟಿ ಅಂತ ಹೇಳ್ತೀಯಲ್ಲ, ಹಾಗಾದ್ರೆ ಈ ಕಲ್ಲಿನ ಕೆಳಗಿರುವಂತ ಕಪ್ಪೆಗಳಿಗೆ ನೀನೇನಾದರೂ ನೀರು ಕೊಟ್ಟಿಯಾ ಅಂತ ಕೇಳ್ತಾರೆ.
ನೀರು ಕೊಟ್ಟಿಯ? ಅವಕ್ಕೇನಾದ್ರೂ ಊಟ ಕೊಟ್ಟಿಯ? ಆ ಕಲ್ಲು ತೆಗೆದು ಅವುಗಳಿಗೆ ಮನೆ ಕಟ್ಟಿ ಕೊಟ್ಟಿಯ ಅಂತ ಕೇಳಿದಾಗ ಶಿವಾಜಿ ಅಂತಾನೆ, ಇಲ್ಲಪ್ಪ ನಾನು ಕೊಟ್ಟಿಲ್ಲ. ನಾನು ಕೊಡಕ್ಕೆ ಹೇಗೆ ಸಾಧ್ಯ ಗುರುಗಳೇ? ಕಲ್ಲಿನ ಕೆಳಗಿರುವಂತ ಕಪ್ಪೆಗಳಿಗೆ ನೀರು ಆಹಾರವನ್ನು ಕೊಡಾಕ ನನ್ನ ಕಡೆಯಿಂದ ಆಗುತ್ತೇನು? ಹಾಗಾದ್ರೆ ಯಾವುದಕ್ಕೂ ನೀನು ಕೊಡಾಕ ಸಾಧ್ಯ ಇಲ್ಲ, ಎಲ್ಲದನ್ನು ಸಹಿತ ಆ ಭಗವಂತ ಕೊಡ್ತಾನ ಅನ್ನುವಂತ ಮಾತನ್ನ ಸಮರ್ಥ ರಾಮದಾಸರು ಶಿವಾಜಿಗೆ ಬೋಧನೆ ಮಾಡಿದಾಗ ಶಿವಾಜಿ ಅಂತಾನ, ನನ್ನಲ್ಲಿ ನಾ ಅನ್ನುವಂತ ಅಹಂಕಾರ ಇರಬಾರ್ದು ಅಂತಾನೆ. ಅದಕ್ಕೆ ಮನುಷ್ಯನಿಗೆ ನಾ ಅನ್ನೋದು ಬರಬಾರ್ದು. ಏನು ಬಂದ್ರು ಬರಲಿ, ನಾ ಅನ್ನೋದು ಬರಬಾರ್ದಂತ. ಸಿರಿ ಸಂಪತ್ತು ಬರಲಿ, ಏನೇ ಬರಲಿ, ಎಲ್ಲದು ಬಂದಾಗ ಆ ಸಿರಿ ಸಂಪತ್ತುಗಳನ್ನ ವೈಭೋಗವನ್ನು ನಾವೆಲ್ಲ ಅನುಭವಿಸ್ತಾ ಇದ್ರು ಸಹಿತ ನಂದು ನಾ ಅನ್ನುವಂಥದ್ದು ಬರಬಾರ್ದು. ಬಂದಿರುವಂತ ಸಂಪತ್ತನ ಒಂದಿಷ್ಟು ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಎಲ್ಲಿ ಜಾತ್ರೆಗಳು ನಡೀತಾವ ಅಲ್ಲಿಗೆ ದೇಣಿಗೆಯನ್ನು ಕೊಡುವುದರ ಮುಖಾಂತರ, ಒಂದಿಷ್ಟು ದಾನವನ್ನ ಮಾಡುವುದರ ಮುಖಾಂತರ ನಿನ್ನ ಸಂಪತ್ತನ್ನ ಒಂದಿಷ್ಟು ಕೊಡ್ತಾ ಹೋದ್ರೆ ಆ ಸಂಪತ್ತು ಎಂದು ನಾಶವಾಗೋದಿಲ್ಲ. ನಿನ್ನಲ್ಲಿ ದಾಸೋಹ ಮನೋಭಾವ ಬರ್ತೈತಿಲ್ಲ, ಅವಾಗ ಭಗವಂತ ಒಪ್ಪಿಕೊಳ್ತಾನೆ ಅಂತಾರೆ. ಅದಕ್ಕೆ ನಾವು ಹಾಗಿರಬೇಕು. ನಾವು ಗಳಿಸಿರುವಂತ ಸಂಪತ್ತು ಮೂರರಿಂದ ನಾಶವಾಗಿ ಹೋಗಿಬಿಡ್ತದೆ. ಮೂರರಿಂದ ನಾಶ ಆಗ್ತದೆ. ಒಂದು ಕಳ್ಳರಿಂದ, ಮತ್ತೊಂದು ಸರ್ಕಾರದಿಂದ, ಮತ್ತೊಂದು ಬೆಂಕಿಯ ಪಾಲಕೈತಂತಾರವರು. ಯಾವಾಗ ಆಗುತ್ತೆ ಅಂದ್ರ ನೀನು ಗಳಿಸಿರುವಂತ ಸಂಪತ್ತನ ಒಂದಿಷ್ಟು ದಾನವಾಗಿ ಕೊಡಲಿಲ್ಲ ಅಂದ್ರೆ ಈ ಮೂರರಿಂದ ನಾಶವಾಗಿ ಹೋಗಿಬಿಡ್ತದೆ ನಿನ್ನ ಸಂಪತ್ತು ಅಂತಾರೆ. ಹಾಗಾಗಿ ನಾನು ಗಳಿಸಿದ ಸಂಪತ್ತನ್ನ ನಾನೇ ಗಳಿಸಿದೆ ಅನ್ನುವಂಥ ಭಾವದಿಂದ ಬದುಕುವುದಕ್ಕಿಂತ ಭಗವಂತ ಕೊಟ್ಟ ಆ ಕೊಟ್ಟಿರುವಂತ ಭಗವಂತ ಕೊಟ್ಟಂತ ಸಂಪತ್ತನ್ನ ಈ ಸಮಾಜಕ್ಕಾಗಿ ಬಳಕೆ ಮಾಡಬೇಕು ಅನ್ನುವಂಥ ಭಾವವನ್ನು ನೀನಿಟ್ಕೊಂಡ್ರೆ ಭಗವಂತ 2 ಪಟ್ಟು ನಿನ್ನ ಮನೆಯೊಳಗೆ ಕೊಡ್ತಾನೆ. ಹಿಂದಗ ಎಷ್ಟೋ ಜನ್ಮ ತಿರುಗಿ ಬಂದಿಯಲ್ಲಿ ಅಲ್ಲಿಂದೇನೋ ತಂದಿತ್ತಮ್ಮ, ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ, ದಾನ ಕೊಟ್ಟೆ ನಂದಿ. ಕೊಟ್ಟರ ಹೋಯಿತೆಂಬ ಗುಣ ಹುಟ್ಟಿದಲ್ಲೋ ಅದು ನಿನ್ನಲ್ಲಿ, ಸಂತೋಷ ಇಲ್ಲ ನಿಮ್ಮ ಮನದಲ್ಲಿ, ದಾನ ಕೊಡುವಲ್ಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದುತ್ತಿಲ್ಲಿ ಮುಂದೆ ಹೋಗೋದಿಲ್ಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದುತ್ತಿಲ್ಲಿ ಮುಂದೆ ಹೋಗೋದಿಲ್ಲಿ. ಹಿಂದಕ್ಕ ಎಷ್ಟೋ ಜನ್ಮ ತಿರುಗಿ ಬಂದಿಯಲ್ಲಿ ಅಲ್ಲಿಂದೇನ ತಂದಿ. ಹಿಂದಕ್ಕ ಎಷ್ಟೋ ಜನ್ಮ ತಿರುಗಿ ಬಂದಿಯಲ್ಲಿ ಅಲ್ಲಿಂದೇನೋ ತಂದಿ. ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ, ದಾನ ಕೊಟ್ಟೆ ನಂದಿ. ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ, ದಾನ ಕೊಟ್ಟೆ ನಂದಿ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದುದಲ್ಲಿ ಮುಂದೆ ಹೋಗೋದಲ್ಲಿ. ಉಂಡದ್ದು ಹುಟ್ಟದ್ದು ಒಟ್ಟಿಗಾಯಿತು, ಇಟ್ಟಿದ್ದು ಗಿಲ್ಲೆ ಉಳಿತು. ಉಂಡದ್ದು ಹುಟ್ಟದ್ದು ಒಟ್ಟಿಗಾಯಿತು, ಇಟ್ಟಿದ್ದು ಗಿಲ್ಲೆ ಉಳಿತು. ದಾನ ಕೊಟ್ಟಿದ್ದು ದಾರಿ ಬುದ್ಧಿಗಾಯಿತು, ಮುಂದಿಂದು ಹೊತ್ತಿಗಾಯಿತು. ದಾನ ಕೊಟ್ಟಿದ್ದು ದಾರಿ ಬುದ್ಧಿಗಾಯಿತು, ಮುಂದಿಂದು ಹೊತ್ತಿಗಾಯಿತು. ಅಣ್ಣ ತಮ್ಮ ಬಿಗರು ಬಿಚರು ಯಾರು ಇಲ್ಲ, ನೀನಾರು ಇಲ್ಲ. ತಾಯಿ ತಂದಿ ಜ್ವಾತಿ ಮಾಡಿ ಬಿಟ್ಟರಲ್ಲ, ಮುಂದಿಂದು ಗೊತ್ತೇ ಇಲ್ಲ. ತಾಯಿ ತಂದಿ ಜ್ವಾತಿ ಮಾಡಿ ಬಿಟ್ಟರಲ್ಲ, ಮುಂದಿಂದು ಗೊತ್ತೇ ಇಲ್ಲ. ಪಾಪ ಮಾಡ ಕಡಲದಿ ತಿಂದಿಯಲ್ಲಿ ಯಮರಾಯನಲ್ಲಿ, ಪಾಪ ಮಾಡ ಕಡಲದಿ ತಿಂದಿಯಲ್ಲಿ ಯಮರಾಯ
ಸಿಗುವುದಲ್ಲಿ ಸದಾಶಿವನಲ್ಲಿ ಪುಣ್ಯ ಮಾಡಿದರ ಸಿಗುವುದಲ್ಲಿ ಸದಾಶಿವನಲ್ಲಿ ವ್ಯರ್ಥವಿನ ಸಂಸಾರ ತಿಳಿಬಲ್ಲಿ ನಿನ್ನ ದೃಢದಲ್ಲಿ ವ್ಯರ್ಥವಿನ ಸಂಸಾರ ತಿಳಿಬಲ್ಲಿ ನಿನ್ನ ದೃಢದಲ್ಲಿ ಗುರುಮಾತೇಶನ ಪಾದದಲ್ಲಿ ನಂಬಿಕೆ ಇಡುವಲ್ಲಿ ಗುರುಮಾತೇಶನ ಪಾದದಲ್ಲಿ ನಂಬಿಕೆ ಇಡುವಲ್ಲಿ ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದುದಲ್ಲಿ ಮುಂದೆ ಹೋಗೋದಿಲ್ಲಿ ಇಂದ ನಿನ್ನ ಸತಿ ಸುತರ ಭ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ ಇಂದ ನಿನ್ನ ಸತಿ ಸುತರ ಭ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದುದಲ್ಲಿ ಮುಂದೆ ಹೋಗೋದಲ್ಲಿ ಮುಂದೆ ಹೋಗೋದಲ್ಲಿ ಮುಂದೆ ಹೋಗೋದಲ್ಲಿ ಜಯ ಗುರು ಬಸವೇಶ್ವರ ಮಹಾರಾಜ ಕಿ ಬಸವಣ್ಣವರು ಹೇಳ್ತಾರೆ, ಜಂಗಮನಿಗೆ ನೀಡಿ ಉಣಿಸಿದ್ದಿ ಅಂದ್ರೆ, ಲಿಂಗಕ್ಕ ನೀಡಿದ್ದಿ ಅಂದ್ರ ಅದನ್ನೆಂದೂ ಸಹಿತ ನಾನೇ ಕೊಟ್ಟಿನಿ ನಾನೇ ಮಾಡೀನಿ ಅನ್ನುವಂಥ ಭಾವ ಬರಬಾರದು. ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡುತ್ತ ನೀವನು ನಮ್ಮ ಕೂಡಲ ಸಂಗಮ ದೇವ ಅಂತಾರವರು. ಮಾಡಿದೆನೆಂಬುದು ಮನದಲ್ಲಿ ಬರಲಿಲ್ಲ ಅಂದ್ರೆ ಭಗವಂತ 2 ಪಟ್ಟು ಕೊಡ್ತಾನೆ ಅಂತಾರೆ. ಹಾಗಾಗಿ ಬಸವಣ್ಣವರ ತತ್ವ ವಿಚಾರಗಳನ್ನು ನಮ್ಮಲ್ಲಿನೂ ನಾವು ಅಳವಡಿಸಿಕೊಳ್ಬೇಕು. ಒಂದು ವೇಳೆ ನಾವು ಕೊಡಲಿಲ್ಲ ಅಂದ್ರೆ, ನೀಡಲಿಲ್ಲ ಅಂದ್ರೆ ಭಗವಂತ ನಮ್ಗ ಬಹಳಷ್ಟು ಕಷ್ಟಗಳನ್ನು ಕೊಡ್ತಾನೆ. ನಾನೇ ಮಾಡಿದೆ ಅನ್ನುವಂಥ ಮಾತನ್ನೇನಾದರೂ ಒಳಗೊಂಡು ಮನುಷ್ಯ ಯಾವುದಾದ್ರೂ ಕಾರ್ಯಗಳನ್ನು ಮಾಡಿದ್ನ ಅಂದ್ರೆ ಆ ಮಾಡಿರುವಂಥ ಮನುಷ್ಯನಿಗೆ ಕೆಡುಕುಂಟಾಗುತ್ತೆ. ಹಾಗಾಗಿ ನಾನು ಮಾಡಿದೆ ಅನ್ಬೇಡ, ಎಲ್ಲದಕ್ಕೂ ಭಗವಂತನೇ ಕಾರಣ ಅಂತಾರೆ ಬಸವೇಶ್ವರ. ಒಂದು ವೇಳೆ ನಾ ಅನ್ನುವಂಥದ್ದೇನಾದ್ರೂ ತಲೆಯೊಳಗ ತುಂಬಿತು ಅಂದ್ರೆ, ನಾ ಅನ್ನುವಂಥ ಅಜ್ಞಾನ ಏನಾದರೂ ನಮ್ಮಲ್ಲಿ ಹುಟ್ಕೊಂತು ಅಂದ್ರೆ ನಮ್ಮಲ್ಲಿರುವಂಥ ಜ್ಞಾನ ದೀಪ ಆರಿ ಹೋಗುತ್ತೈತಂತಾರೆ ಅಲ್ಲಮ ಪ್ರಭುದೇವರು. ನಾನೆಂಬುದು ಅಹಂಕಾರ, ಆ ಅಹಂಕಾರ ಏನಾದ್ರೂ ತಲೆದೂರಿತು ಅಂದ್ರೆ ನಮ್ಮಲ್ಲಿರುವಂತ ಈ ಜ್ಞಾನ ಜ್ಯೋತಿ ಶಾಂತವಾಗಿಬಿಡುತ್ತದೆ, ಆರಿ ಹೋಗಿಬಿಡುತ್ತದೆ. ಅವಾಗ ನಮ್ಮಲ್ಲಿ ಕೆಟ್ಟ ಗುಣಗಳು, ಮನಸ್ಸು ಕೆಟ್ಟದ್ದಕ್ಕೆ ಎಳಿಸ್ತದೆ. ನಾ ಅನ್ನೋದು ಬರಲಿಲ್ಲ ಅಂದ್ರೆ ಮನಸ್ಸು ಶುಚಿಯಾಗಿರ್ತೈತಿ ಅಂತಾರ ಅವ್ರು. ಮನಸ್ಸು ಏಸದಾವ್ರಿ? ನಿಮ್ಮನ್ನ ಕೇಳಾಗತ್ತೇನೆ. ಮನಸ್ಸು ಏಸದಾವ? 2. ಬಾ 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 ಬಾಗೇವಾಡಿ ಮಂದಿಗೆ 2 ಮನಸ್ಸದಾವ ಅಂದ್ರೆ ಭಾರಿ ಗ್ರೇಟ್ ಬಿಡಿ ನೀವು. ಯಾರಿಗೂ 2 ಮನಸ್ಸುಗಳಿಲ್ಲ, ಇರೋದು ಒಂದೇ ಒಂದು ಮನಸ್ಸು. ಆ ಒಂದು ಮನಸ್ಸಿಗೆ 2 ಗುಣಗಳದಾವ. 2 ಗುಣಗಳು, ಒಂದು ಒಳ್ಳೆಯ ಗುಣ, ಮತ್ತೊಂದು ಕೆಟ್ಟ ಗುಣ. ಒಳ್ಳೆಯ ಗುಣ ಯಾವಾಗ ಬರುತ್ತೆ ಅಂದ್ರ, ಯಾರ ಮನಸ್ಸಿನೊಳಗ, ಯಾರ ತಲೆಯೊಳಗ ಅಹಂಕಾರ ಇರೋದಿಲ್ಲ ಅವರ ಮನಸ್ಸಿನೊಳಗ ಒಳ್ಳೆಯ ಗುಣ ಇರ್ತದೆ. ಯಾರ ಮನಸ್ಸಿನೊಳಗ ಅಹಂಕಾರ ಇರ್ತದೆ ಅವರ ಮನಸ್ಸಿನೊಳಗ ಅವ್ರ ಗುಣ ಯಾವುದನ್ನ ಹೊಂದಿರ್ತದೆ ಅಂದ್ರೆ ಕೆಟ್ಟ ಗುಣವನ್ನು ಹೊಂದಿರ್ತದೆ. ಈಗ ನಿಮ್ಮನ್ನು ನಾನು ಕೇಳ್ತೇನೆ, ನಿಮ್ಮ 2 ಅದಾವ ಮನಸ್ಸು, ಒಂದು. ಆ ಒಂದು ಮನಸ್ಸಿನ ಗುಣ ಏನದಾವ ಅಂದ್ರೆ 2 ಅದಾವ. ಅವು ಹೆಂಗದವ್ರಿ ಅಜ್ಜಾರ? 2 ಮನಸ್ಸುಗಳು ಇಲ್ಲ, ಒಂದೇ ಮನಸ್ಸು, ಆದ್ರ ಗುಣಗಳು ಹೆಂಗ ಗೊತ್ತಾಕಾವ? ಅದಕ್ಕೆ ಬಹಳ ಸರಳ. ನೀವೆಲ್ಲ ಅಂಗಡಿಗೆ ಹೋಗಿರ್ತಿರಲ್ಲ ಏನಾರು ತಗೊಳಕ್,
ಹೋಗಿರ್ತಿರ್ಲ. ಅಂಗಡಿಗೆ ಹೋದಾಗ ಒಂದು 100 ರೂಪಾಯಿದನ್ನ ಖರೀದಿ ಮಾಡ್ತೀರಿ. ಏನಾದ್ರು ಸ್ವೀಟ್ ಅಂಗಡಿಗರ ಹೋಗ್ರಿ, ಕಿರಾಣಿ ಅಂಗಡಿಗರ ಹೋಗ್ರಿ, ಕಾಯಿಪಲ್ಲೆ ಸಂತಿಗರ ಹೋಗ್ರಿ, ಅಥವಾ ಸ್ಟೇಷನರಿ ಅಂಗಡಿಗರ ಹೋಗ್ರಿ, ಎಲ್ಲರ ಹೋಗ್ರಿ, ಒಟ್ಟು ಏನಾದ್ರೂ ಒಂದು 100 ರೂಪಾಯಿದ್ದು ವಸ್ತುವನ್ನ ತಗೊಳ್ತೀವಿ. ಆ 100 ರೂಪಾಯಿ ವಸ್ತುವನ್ನ ತಗೊಂಡಾಗ ನೀವು ಅವನಿಗೆ 100 ರೂಪಾಯಿ ಕೊಡ್ತೀರಿ, ಹೌದಾ? 100 ರೂಪಾಯಿ ಕೊಟ್ಟಾಗ ಅವನು ತಿರುಗಿ ಏನಾದ್ರೂ ನಿಮ್ಗೆ 20 ರೂಪಾಯಿ ಕೊಟ್ರೆ ಏನಂತೀರಿ? ಏನಂತೀರಿ? ಏನನ್ನೋದಲ್ಲ, ಹೊಡೆದ್ವಲ್ಲ ಚಾನ್ಸ್ ಅಂತೀರಿ. ಒಂದು 100 ರೂಪಾಯಿಯನ್ನ ಅವ ತಗೊಳ್ಳೋ ಬದಲಿ 20 ರೂಪಾಯಿ ವಾಪಸ್ ಕೊಟ್ಟಾನಂದ್ರ 20 ರೂಪಾಯಿ ನಮಗ ಲಾಭ ಆತು, ನಡಿ 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 ನಿಂದ್ರಬೇಡ, 20 ರೂಪಾಯಿ ಲಾಭ ಆಗಿತ್ತು, ನಡಿ ಜಾಗ ಖಾಲಿ ಮಾಡುವಂತ ಒಂದು ಮನಸ್ಸು ಆ ಕ್ಷಣದೊಳಗೆ ಹೇಳ್ತದೆ. ಇನ್ನೊಂದು ಮನಸ್ಸು ಹೇಳ್ತದೆ ಅದೇ ಕ್ಷಣದೊಳಗ, ಹೋಗಬೇಡ, ಇಲ್ಲ 5-6 ಮಂದಿ ಅದಾರ, ಸ್ವಲ್ಪ ನೋಡಾಕ ಓದ್ಯವ್ರಂಗ್ ಕಾಣ್ತಿ, ಒಂದು ವೇಳೆ ಅಂಗಡಿ ಮಾಲಕ್ ಏನಾರ ಕರೆದು ಏನ್ರಿ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೀನಿ, 20 ರೂಪಾಯಿ ನಾ ಕೊಟ್ಟರು ಸಹಿತ ತಗೊಂಡು ಹೊಂಟಿರಲ್ಲ ಅಂತ ತಿಳ್ಕೊಂಡು ಮಂದಿಯೊಳಗ ಕರೆದೇನಾದ್ರೂ ನಿನಗ ಕೇಳಿದ ಅಂದ್ರೆ ಅವಮಾನಕ್ಕದ, ದಯವಿಟ್ಟು ಆ 20 ರೂಪಾಯಿ ಕೊಟ್ಟು ಬಿಡುವಂತ ಒಂದು ಮನಸ್ಸು ಹೇಳ್ತದೆ ಅದೇ ಜಾಗದೊಳಗ. ಹೇಳ್ತೈತಿ ಇಲ್ಲ? ಹೇಳಗಲ್ಲ? ಹೇಳುದಿಲ್ಲ? ಇವತ್ತು ನೀವು ಹೂವರ ಅನ್ರಿ ಇಲ್ಲರ ಅನ್ರಿ ಅಲ್ಲಿ ಮಠ ನಾ ಏನು ಹೇಳುದಿಲ್ಲ. ಹೇಳ್ತೈತಿ? ಹೇಳುದಿಲ್ಲ? ಜೋರು ಹೇಳ್ರಿ. ಹಾ, ಅವಾಗವಾಗ ಇವ್ರಿಗೆ ನಾವೇನಾಗ್ಬೇಕಂದ್ರೆ ಪಟಾಕಿ ಹಚ್ತಿರ್ಬೇಕು. ಆ ಮನಸ್ಸು ಹೇಳಿದ ಮೇಲೆ ಅದೇ ಕ್ಷಣದೊಳಗೆ ನಾವಂತೀವಿ, ಯಾವ ಕೆಟ್ಟ ಮನಸ್ಸಿನ ಮಾತನ್ನ ಕೇಳಿ ಆ ಜಾಗ ಖಾಲಿ ಮಾಡ್ತೇವೆ ಹೊರತಾಗಿ 20 ರೂಪಾಯಿ ಅವನಿಗೆ ಕೊಟ್ಟು ಬರೋದಿಲ್ಲ. ಹಾಗಾಗಿ ಯಾರ ಮನೋಭಾವನೆಯೊಳಗ ಮನಸ್ಸಿನೊಳಗ ಕೆಟ್ಟ ಗುಣ ಸೃಷ್ಟಿ ಆಗ್ತಾವಂದ್ರೆ ಅವರಲ್ಲಿ ಅಹಂಕಾರ ಇದೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಾಗಿ ಬಸವಣ್ಣವರಂತಾರ, ನಾವು ಅಹಂಕಾರ ಮನೋಭಾವವನ್ನ ಇಟ್ಕೋಬಾರ್ದು, ನಿರಹಂಭಾವದಿಂದ ನಿರಹಂಕಾರದಿಂದ ಅಹಂಕಾರವನ್ನ ನಿರಸನ ಮಾಡಿಕೊಂಡು ಬದುಕಿದರೆ ಭಗವಂತ 2 ಪಟ್ಟು ನಮಗೆ ಸಂಪತ್ತನ್ನು ಕೊಟ್ಟೇ ತೀರ್ತಾನೆ ಅನ್ನುವಂಥ ಸಿದ್ಧಾಂತವನ್ನು ಈ ನಾಡಿಗೆ ಕೊಟ್ಟವರು ಕಲ್ಯಾಣದ ಶರಣರು. ಕಲ್ಯಾಣದ ಶರಣರು. ಹಾಗಾಗಿ ಅಲ್ಲಮ ಪ್ರಭು ಹೇಳ್ತಾನೆ, ನಮ್ಮ ತಲೆಯೊಳಗ ಅಹಂಕಾರ ಅನ್ನೋದು ತುಂಬಿತು ಅಂದ್ರೆ ನಾವು ಅಜ್ಞಾನಿಗಳಾಗ್ತೇವೆ. ನಾವು ಅಜ್ಞಾನಿಗಳಾದ್ವಿ ಅಂದ್ರೆ ನಾವು ಏನೇನೋ ಕೆಟ್ಟ ಕಾರ್ಯಗಳನ್ನು ಮಾಡಾಕ ಮುಂದಾಗ್ತೇವೆ. ಎಂತ ಭಾವ ಬರ್ತೈತಿ ಮನುಷ್ಯನಲ್ಲಿ ಅಂದ್ರೆ ಕತ್ತಲ ಕೋಣಿಯೊಳಗ ಅಲ್ಲಮರಂತಾರ, ಒಂದು ವೇಳೆ ಅಹಂಕಾರ ಅನ್ನೋದು ನಿನ್ನಲ್ಲಿ ಮೂಡಿತು ಅಂದ್ರೆ ನಿನ್ನ ಪರಿಸ್ಥಿತಿ, ನಿನ್ನ ಜೀವನ ಏನಾಗುತ್ತಂದ್ರೆ ಕತ್ತಲ ಕೋಣಿಯೊಳಗ ಕರಿ ಬೆಕ್ಕನ್ನು ಹುಡುಕಿಕೊಂಡಂತೆ. ಕತ್ತಲ ಕೋಣಿಯಾಗ ಕರಿ ಬೆಕ್ಕನ್ನು ಹುಡುಕಿದ್ರೆ ಸಿಗತೈತಿ ಏನ್ರಿ? ಹಾಗಾಗ್ತದೆ ನಿನ್ನಲ್ಲಿ ಅಹಂಕಾರ ಅನ್ನೋದು ಸೃಷ್ಟಿಯಾದ್ರೆ. ಅದಕ್ಕೆ ಅಹಂಕಾರ ಪಡಬೇಡ. ಯಾವುದೇ ಕಾರ್ಯ ನಡಿಬೇಕಾದ್ರೆ ಅಲ್ಲಿ ಗುರುವಿನ ಆಶೀರ್ವಾದ ಇರಬೇಕು, ಭಗವಂತನ ಆಶೀರ್ವಾದ ಇರಬೇಕು, ಅಂದಾಗ ಆ ಕಾರ್ಯ ನಡೀತದೆ. ಯಾರಿಂದ ನಡೀತದೆ ಅಂದ್ರೆ ಆ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗಿರುವಂತ ವ್ಯಕ್ತಿಯಿಂದ ನಡೀತದಂದ್ರೆ ಅಲ್ಲಿ ತನ್ನ ಬಲದಿಂದ ಅಲ್ಲ. ಒಂದು ಗುರುಬಲ, ಮತ್ತೊಂದು ತನ್ನ ಬಲ, ಜನಬಲ, ದೈವ ಬಲ, ಇವೆಲ್ಲವೂ ಇದ್ದಾಗ ಮಾತ್ರ ಆ ಕಾರ್ಯ ಸುಸೂತ್ರವಾಗಿ ನಡೀತದೆ. ಆ ಕಾರ್ಯ ನಡೆದ ಬಳಿಕ, ಮುಗಿದ ಬಳಿಕ ನಾವಂತೀವಿ, ನಾನು ಮುಂದಾದಲ್ಲೇ ಇದು ಆಯ್ತು. ನೀ ಮುಂದಾದ್ರೂ ಆ ಕಾರ್ಯ ಏನಾದ್ರೂ ಕೆಟ್ಟಿತ್ತು ಅಥವಾ ಅಲ್ಲಿಗೆ ನಿಂತಿತ್ತು ಅಂದ್ರೆ ನಾವಂತೀವಿ, ನಾವೆಲ್ಲ ತಯಾರಾಗಿದ್ವಿ, ಕರೆ ದೇವರು ಒಂದಿಟ್ಟು ನಮ್ಗೆ ಅನುಗ್ರಹ ಮಾಡಲಿಲ್ಲ ಅಂತೀವಿ ನಾವು. ಆದ್ರ ನಾ ಮಾಡೀನಿ, ಆಗ್ಲಿಲ್ಲ ಅಂದ್ರೆ ದೇವ್ರ ಮೇಲೆ ಹೊರೆ ಹಾಕುವಂತ ಜನ ನಾವು. ಎಷ್ಟು ವಿಚಿತ್ರ ಅಂದ್ರ, ಶರೀಫ್ ಅಂತ ಆಗಿ ಹೋಗ್ತಾನ ಸಂತ ಶರೀಫ. ಆ ಶರೀಫನ ಹತ್ರ ಒಬ್ಬ ಕಡ್ಡೆಪ್ಪ ಅಂತಿದ್ದ. ಕಡ್ಡೆಪ್ಪ ಅಂದ್ರ ಅವ ಗಾಳಿ ಬಿಟ್ರೆ ಹಾರಿ ಹೋಗ್ಬೇಕವ ಅಂತ ಕಡ್ಡೆಪ್ಪ ಶರೀಫನ ಹತ್ರ ಯಾವಾಗ್ಲೂ ಇರ್ತಾನ, ಸೇವಾ ಮಾಡ್ತಿರ್ತಾನ. ಶರೀಫನ ಜೊತೆ ಒಂದು ಸಾರಿ ಒಂದು ಮದುವೆಗೆ ಹೋಗ್ತಾನೆ ಕಡ್ಡೆಪ್ಪ. ಮದುವೆಗೆ ಹೋಗಿ ಆ ಮದುವೆ ಒಳಗ ಹೋದಂತ ಸಂದರ್ಭದೊಳಗ ಮದುವೆ ಮಾಡಿಕೊಳ್ಳುವಂತ ವರನ ತಂದಿ ಒಂದು ಏನ್ ಮಾಡಿರ್ತಾನಂದ್ರ ಸ್ಪರ್ಧೆಯನ್ನ ಏರ್ಪಾಡು ಮಾಡಿರ್ತಾನೆ, ಸ್ಪರ್ಧಾ ಇಟ್ಟಿರ್ತಾನೆ. ಈಗ ನಾಳೆ ನೀವು ಇಟ್ಟಿರಲ್ಲ,
ಗುಂಡೆತ್ತವ, ಯಾವ ಗುಂಡೆತ್ತನ ಅವನಿಗೊಂದು ಬೆಳ್ಳಿ ಗದ ಕೊಡ್ತೀವಿ ಅಂದಿಲ್ಲ. ಹಂಗ ಆ ಮುಖಂಡನು ಸಹಿತ ಯಾರು ಈ ಗುಂಡನ್ನು ಎತ್ತಾರ ಆ ಗುಂಡು ಎತ್ತಿದವರಿಗೆ ಬೆಳ್ಳಿ ಗದ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿರ್ತಾನ. ಎಲ್ಲರೂ ಅಕ್ಕಿ ಕಾಳು ಹಾಕಿ ಊಟಕ್ಕೆ ಹೋಗ್ಲಿಲ್ಲ. ಆ ಗುಂಡು ಎತ್ತುವ ಸ್ಪರ್ಧೆ ಇರುವಂತ ಸ್ಥಳಕ್ಕೆ ಬಂದ್ರು. ಅವರು ಕಣಕ್ಕೆ ಬಂದ್ರು. ಆ ಕಣಕ್ಕೆ ಬಂದು ಎಲ್ಲರೂ ಸಹಿತ ದೊಡ್ಡ ದೊಡ್ಡ ಜಟ್ಟಿ ಪೈಲ್ವಾನ್ರು ಬಂದಿದ್ರ ಅಲ್ಲಿ ಗುಂಡೆತ್ತುವುದಕ್ಕಾಗಿ. ಎಲ್ಲರೂ ಎತ್ತಾಕ್ ಹೋದ್ರು. ಆ ಗುಂಡನ್ನ ಯಾರು ಕಡೆಯಿಂದನೂ ಎತ್ತಾಕ ಆಗ್ಲಿಲ್ಲ. ಬೆಳ್ಳಿಗದ ಇಲ್ಲೇ ಉಳಿತು ಅಂತ ಅವ ತಿಳ್ಕೊಂಡ. ಎಲ್ಲರೂ ಎತ್ತಿದ್ರು. ಎಂತೆಂತ ಜಟ್ಟಿ ಪೈಲ್ವಾನ್ರಂದ್ರು ಒಂದು ಸಾರೆ ಊಟಕ್ಕೆ ಕುಂತ್ರ 30-40 ರೊಟ್ಟಿ ಕತ್ತರಿಸುವಂತ ಜಟ್ಟಿ ಪೈಲ್ವಾನ್ರು. ನಾವು ಈಗ ಹೆಣ್ಮಕ್ಳೆಲ್ಲ 4 ಹೊತ್ತು ಉಣ್ತಾರ್ರಿ. 4 ಟೈಮ್ ಉಣುದಿಲ್ಲ. ನೀವು ಉಣ್ತೀರಿ, ಯಾಕೆ ಉಣುದಿಲ್ಲ? ಹುಡುಗ ಉಣಿಸ್ಬೇಕಾದ್ರ ಹುಡುಗಂದೇನಾರ ಉಳಿತು ಅಂದ್ರೆ ಅವ ಏನ್ ಬೇರೆ ಅಲ್ಲ, ನನ್ನ ಮಗ ಬಿಡು ಅಂತ ಅವಂದು ಒಮ್ಮೆ ಹೊಡಿತೀರಿ. ಅದಾದ ಮೇಲೆ ನಮ್ಮ ಯಜಮಾನ್ರು ಉಂಡಾರ, ನಮ್ಮ ಯಜಮಾನ್ರು ಬಿಟ್ಟಾರ, ಅವ್ರದ್ದು ನಮ್ಗ ಇರ್ಲಿ ಅಂತ ಅವ್ರದ್ದು ಉಣ್ತೀರಿ. ಆಮೇಲೆ ನಿಮ್ಮ ಪಾಲಿಂದ ಉಣ್ತೀರಿ. 3 ಟೈಮ್ ಆತ. ಇನ್ನೊಂದು ರಾತ್ರಿ ಹೊತ್ತಿನೊಳಗ ಒಂದಿಷ್ಟ ಏನಾರ ಬೋಗೋನಿ ಒಳಗ ಅನ್ನ ಉಳಿದಿತ್ತಂದ್ರ ಇಟ್ಟಿಟ್ಟು ಏನ್ ಮಾಡೋದು? ಅದು ನಂದ ಅಂತ ಅದನ್ನು ಬಳದ್ ಹಾಕೊಂಡು ಡಬ್ಬ ಹಾಕಿಬಿಡ್ತೀರಿ ತೊಳೆದು. ಅದಕ್ಕೆ ನೀವು ಆಟ ದಪ್ಪ ಆಗಿರ್ತೀರಿ. ನಾನು ಹೇಳುವ ತಾತ್ಪರ್ಯ ಅಂದ್ರೆ ಎಷ್ಟು ಹೊತ್ತು ಉಂಡರೇನು ಅದು ಬೇಕಾಗಿಲ್ಲ. ಅದು ಬೇಕಾಗಿಲ್ಲ. ಎಷ್ಟು ಹೊತ್ತು ಉಂಡ್ರೇನು, ಎಷ್ಟು ತಾಸು ಅಡಿಗೆ ಮಾಡಿದ್ರೇನು ಅದು ಮುಖ್ಯ ಅಲ್ಲ. ಎಷ್ಟು ಹೊತ್ತು ನೀವು ಭಗವಂತನ ಧ್ಯಾನವನ್ನ ಮಾಡ್ತೀರಿ ಅದು ಬಹಳ ಮುಖ್ಯ. ಅದು ಬಹಳ ಮುಖ್ಯ. ಕಡ್ಡೆಪ್ಪ ಆ ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲರೂ ಗುಂಡೆತ್ತಾಕತ್ತಿದ್ರು. ಯಾರ ಕಡೆಯಿಂದೂ ಆಗ್ಲಿಲ್ಲ. ಎಲ್ಲರೂ ನೋಡಿದವರು ಎಂತೆಂತ ಪೈಲ್ವಾನ್ರದಾರ, ಯಾರಿಗೆ ಎತ್ತದಾಗಲ್ದು ಅನ್ಕೊಂಡ್ರು. ಹೊಳ್ಳಿ ಶರೀಫನ ಮಗ್ಗಲ್ ಕೂತಿರುವಂತ ಕಡ್ಡೆಪ್ಪ ಹಿಂಗ್ ದುಬ್ಬ ಚಪ್ಪರಿಸ್ತಾರ. ಹೋಗ್ಲಿ ಕಡ್ಡೆ ನೀ ಗುಂಡೆತ್ತಂದ್ರು. ಇದು ಹೊಂಡ್ತಿದ್ದು ಕಣಕ್ಕ. ಹೋಗುವಾಗ ಮಂದಿ ಎಲ್ಲರೂ ಪಕಾಶ್ನಾಗ ಹಾಕತ್ತಾರ. ದೊಡ್ಡ ದೊಡ್ಡ ಪೈಲ್ವಾನ್ರ ಎತ್ತಕ್ ಆಗ್ಲಿಲ್ಲ. ಇನ್ನು ಇವ ಎತ್ತಕ್ ಹೋದ್ರ ಗುಂಡೇನಾರು ತಿರುಗಿ ಹೊಳ್ಳಿ ಇವನ ಮೇಲೆ ಬಿದ್ರಿ ಎಲ್ಲೇ ಇಲ್ಲೇ ಕೆಳಗೆ ಹಲಿಚಾಗಿ ಹೋಗ್ಬಿಡ್ತಾನ ಮಗ. ಅಲ್ಲೇ ಸತ್ ಹೊಕ್ಕಾನ. ಅಂತವ ಗುಂಡೆತ್ತಕ್ ಸಾಧ್ಯ ಏನು ಅಂತ ತಿಳ್ಕೊಂಡು ಹೋದ್ರು. ಎಲ್ಲರೂ ನಿಂತು ನೋಡಾಕತ್ತಿದ್ರು. ಎಂತೆಂತ ಪೈಲ್ವಾನ್ರದಾರ, ಅವ್ರಿಗೆ ಆಗಿಲ್ಲ, ಇವ ಏನ್ ಎತ್ತನ ಆದ್ರೂ ನೋಡೋಣ ಅಂತ ನಿಂತು ನಕ್ಕೊಂತ ನಿಂತ್ರು. ಕಣಕ್ ಹೋದ. ಶರೀಫನ ಕಡೆ ಮುಖ ಮಾಡಿ ನಮಸ್ಕಾರ ಮಾಡಿ ಗುಂಡು ಎತ್ತಾನ. ಆ ಗುಂಡು ಹೂ ಬಂದಂಗ ಬರ್ತೈತಿ ಅವನ ಕೈಯಾಗ. ಯಾವಾಗ ಗುಂಡು ಎತ್ತಿದ ಪೈಲ್ವಾನ ಎಲ್ಲರೂ ಸಹಿತ ಬೆರಗಾಗಿ ನೋಡ್ತಾರ. ಪೈಲ್ವಾನ್ರು ಏನಪ್ಪ ಇದು, ನಮ್ಮಂತ ಜಟ್ಟಿ ಪೈಲ್ವಾನ್ರೆ ಎತ್ತಕ್ಕಾಗ್ಲಿಲ್ಲ. ಏಕೋಚಿತ ತೆಳ್ಳಗಿರುವಂತ ಈ ಕಡ್ಡಿ ಅನ್ನುವಂತ ಕಡ್ಡೆಪ್ಪ ಗಾಳಿ ಬಿಟ್ರೆ ಹಾರು ಹೋಗ್ತಾನ. ಇಂತ ಗುಂಡು ಎತ್ತಾನಂದ್ರ ಇದು ಏನಪ್ಪ ಇದು ತಿಳಿಲಿಲ್ಲ ಅಂದಾಗ ಅವ ಏನು ಗೆದ್ದ ಮೇಲೆ ಅವನಿಗೆ ಬೆಳ್ಳಿ ಗದ ಕೊಡ್ಬೇಕಲ್ರಿ. ಬಂದವ ಯಜಮಾನ ಬೆಳ್ಳಿ ಗದ ತಂದ ಅವನ ಕೈಯಾಗ ಕೊಟ್ರು. ಎಲ್ಲರೂ ಅವನ ಖುಷಿಯಿಂದ ಹೆಗಲ ಮ್ಯಾಗ ಕುಂಡ್ರಿಸ್ಕೊಂಡ್ರು. ಏನೋ ನೀನು ದೊಡ್ಡ ಸಾಹಸಿ ಅನ್ನ. ಎಡಗಡೆ ಹೆಗಲ ಮೇಲೆ ಬೆಳ್ಳಿ ಗದ ಹಿಡ್ದಾನ. ಎಲ್ಲರೂ ಅವನನ್ನ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಹೊತ್ಕೊಂಡು. ಅವಾಗ ಶರೀಫ್ ಅಂತಾನ, ಲೇ ಕಡ್ಯ ಬಾಯಿಲೆ ಅಂದ ತಕ್ಷಣ ಅವಾಗಂತಾನಂತಾವ್ ಕಡ್ಯಪ್ಪ, ಲೇ ಶರೀಫ, ಶರೀಫ ಲೇಗಿ ಅನ್ಬೇಡ, ಸೀದಾ ಮಾತಾಡು. ಯಾಕ್ರಿ ಅವನು ಬೆಳ್ಳಿಗದ ಗೆದ್ದೀನಿ ಬಂತವನಿಗೆ ನಾ ಅನ್ನೋದು. ಶರೀಫ ಸೀದಾ ಮಾತಾಡು, ನಾನು ಈಗ ಸಾಮಾನ್ಯ ನಿನ್ನ ಸೇವಕನಲ್ಲ ಕಡ್ಡೆಪ್ಪ, ಪೈಲ್ವಾನ್ ಕಡ್ಡೆಪ್ಪ ಆಗೀನಿ, ಹಾಗಾಗಿ ನನಗ ಗೌರವ ಕೊಡು ಅಂತ ತಿಳ್ಕೊಂಡು ಶರೀಫನಿಗೆ ಉತ್ತರ ಕೊಟ್ಟಾಗ ಶರೀಫ್ ಅಂತಾನ, ಬಂತಲೇ ನಿನಗ ಹಾಗಾದ್ರೆ ನಾ ಅನ್ನೋದು. ಬಾಯಿ ಬೆಳ್ಳಿಗದ ಪಡ್ಕೊಂಡಿಯಲ್ಲ, ಪೈಲ್ವಾನ್ ಆಗಿಯಲ್ಲ, ಏನು ಗುಂಡೆತ್ತಿಯಲ್ಲ, ನಾನೀಗೊಂದು ಕಡ್ಡಿ ಪಟ್ನ ಕೊಡ್ತೀನಿ. ಕಡ್ಡಿ ಪಟ್ಟ ಅದನ್ನ ತಗೋ, ಅದೇ ಕಣದಾಗಿಟ್ಟು ಅದನ್ನ ಎತ್ತೋ ಮಗನ ಅಂದ್ರವ್ರು. ಹೊಕ್ಕಾನ ಅಲ್ಲೋ ಅಂತ ದೊಡ್ಡ ಗುಂಡೆತ್ತೀನಿ, ಏಕೋಚಿತ ಈ ಕಡ್ಡಿ ಪೆಟ್ಟಿ ಎತ್ತೋದಲ್ಲ, ಕಡ್ಡಿ ಪೆಟ್ಟಿಗಿನ ಎತ್ತಿನ ತಡಿ ಅಂತ ಹೋದ. ಅಲ್ಲಿಟ್ಟ, ಇಟ್ಟ ಮೇಲೆ ನಮಸ್ಕಾರ ಮಾಡಲಿಲ್ಲ, ಏನು ಮಾಡಲಿಲ್ಲ. ಪೈಲ್ವಾನ ಅನ್ನುವಂಥ ದುರಹಂಕಾರದೊಳಗ ಅವನು ಕಡ್ಡಿ ಪೆಟ್ಟಿಗೆ ಎತ್ತಾಕ್ ಹೊಕ್ಕನ. ಆ ಕಡ್ಡಿ ಪೆಟ್ಟಿಗೆ ಎತ್ತಾಕ್ ಹೋಗಿ ತಾನ ಹೊತ್ಕೊಂಡು ಬೀಳ್ತಾನ. ಯಾವಾಗ ಬಿದ್ದ ಅವಾಗ ಕಡ್ಡೆಪ್ಪನಿಗೆ ಅನುಭವ ಆಯ್ತಂತ
ಇದಕ್ಕೆ ಕಾರಣ ಶರೀಫನ ಆಶೀರ್ವಾದ. ಶರೀಫ ಆಶೀರ್ವಾದ ಮಾಡಿ ನನ್ನ ಬೆನ್ನು ತಟ್ಟಿ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ರೆ ಆ ಗುಂಡು ಹೂ ಬಂದಂಗೆ ಬಂತು. ಶರೀಫ ಮುನಿಸಿಕೊಂಡ. ಶರೀಫ ನನ್ನ ಮೇಲೆ ಕೋಪ ಮಾಡಿಕೊಂಡು ನನಗೆ ಬೆನ್ನು ತಟ್ಟಲಾರದ ಕಳಿಸಿದ ಅಂದ್ರೆ ಈ ಕಡ್ಡಿ ಪೆಟ್ಟಿಗೆಯೂ ಸಹಿತ ನನಗೆ ಎತ್ತೋದಿಲ್ಲ ಅಂದ್ರೆ ಇದಕ್ಕೆ ಕಾರಣ ಆ ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ. ಆದ್ರೆ ಬೇಕಾದ್ದನ್ನ ಸಾಧಿಸಬಹುದಪ್ಪ ಅಂತ ತಿಳ್ಕೊಂಡು ಮರಳಿ ಬಂದು ಶರೀಫನಿಗೆ ತಪ್ಪಾತು ಅಂತ ಕೇಳಿದಂತೆ. ಹಾಗಾಗಿ ಮನುಷ್ಯನಿಗೆ ಅಹಂಕಾರ ಅನ್ನೋದು ಬರಬಾರದು. ನಾ ಅನ್ನೋದು ಬಂತಂದ್ರ ಕಡ್ಡೆಪ್ಪನ ಪರಿಸ್ಥಿತಿ ಆಗ್ತದ. ಅದಕ್ಕೆ ಗುರುವಿಗೆ ಬಾಗಬೇಕು. ಗುರುವಿಗೇನಾದ್ರೂ ಜಂಗಮನಿಗೇನಾದ್ರೂ ಉಣಿಸಿದ್ರಿ ಅಂದ್ರೆ ಅದನ್ನ ನಾನೇ ಮಾಡೀನಿ ಅನ್ನಬಾರದು. ಆತ ಬೇರೆ ಯಾರು ಅಲ್ಲ, ಭಗವಂತನ ಪ್ರತಿರೂಪವೇ ನಮ್ಗೆ ಗುರುಗಳಾಗಿ ಬಂದಿರ್ತಾರ, ನಮ್ಗೆ ಸ್ವಾಮಿಗಳಾಗಿ ಬಂದಿರ್ತಾರ. ನಮ್ಮ ಊರಿಗೆ ಭಗವಂತನನ್ನ ಕರ್ಕೊಂಡ್ಬರ್ಬೇಕಂದ್ರೆ ಸಾಧ್ಯ ಇಲ್ಲ. ಯಾವ್ದೋ ಒಂದು ಹುಡುಗ ಹೋತಂತ ದೇವ್ರ ಹತ್ರ ಹೋಗಿ ತಪಸ್ ಮಾಡಿದ, ದೇವ್ರೇ ಏನಾರ ಮಾಡು, ನನಗ ಒಂದು ಹೂ ಬೇಕಾಗೈತಿ, ಹೂ ಕೊಡು ಅಂದವ. ನನಗೊಂದು ಹೂ ಬೇಕು, ಯಾವ್ದಾರ ಕೊಡು, ಒಂದು ಹೂ ಕೊಡು. ಅವಾಗ ಅಂದಂತ, ನಿನಗೊಂದ ಯಾಕೆ ಕೊಡ್ಲಿ ತಮ್ಮ, ನಿನಗಾಗಿ ಒಂದು ಹೂವಿನ ತೋಟವನ್ನೇ ಈ ಭೂಮಿ ಮೇಲೆ ನಿರ್ಮಾಣ ಮಾಡ್ತೀನಿ ಹೋಗಂದವ. ಬಂದ ಹೂವಿನ ತೋಟ ಆತು, ತಗೊಂಡ ಹೂ ತಗೊಂಡ, ತನಗೆ ಇಷ್ಟಪಟ್ಟ ಹೂವನ್ನು ಇಟ್ಕೊಂಡು ಜೀವನ ಮಾಡಕತ್ತಿದ. ಕೊನೆಗೆ ಮತ್ತೊಮ್ಮೆ ಹೊಕ್ಕಾನ, ಹೋಗಿ ಅಂತಾನ, ದೇವ್ರೇ ನಾನು ಹೂ ಬಂದು ಕೇಳಿದಾಗ ಹೂ ಕೊಟ್ಟಿ, ಈಗ ನಾನು ಕೇಳೋದೇನಂದ್ರೆ ನನಗ ನೀರು ಇಲ್ಲ, ನಮ್ಮ ನಾಡಿನೊಳಗ ನೀರು ಕೊಡು. ಏನಿಲ್ಲ, ನಿನಗಾಗಿ ಒಂದು ನದಿಯನ್ನೇ ನಿಮ್ಮ ಊರಿನ ಪಕ್ಕ ಹರಿವಂಗ ಮಾಡ್ತೀನಿ ಹೋಗಂತ. ಎಲ್ಲ ಕೊಟ್ಟ ಆದ್ಮೇಲೆ ಆರಾಮ್ ಇರ್ಬೇಕಾದ್ರೆ ಮೂರನೇ ಸರಿ ಹೋಗ್ತಾನ ದೇವ್ರ ಹತ್ರ. ಹೋಗಿ ಅಂತಾನ, ದೇವ್ರೇ ಫಸ್ಟ್ ಸಾರಿ ಬಂದಾಗ ಹೂ ಕೊಟ್ಟೆ, ಹೂ ಕೇಳಿದ್ರೆ ತೋಟ ಕೊಟ್ಟೆ. ಎರಡನೇ ಸಾರಿ ನೀರು ಕೇಳಿದಾಗ ನಮ್ಮೂರು ಪಕ್ಕ ನೀರಿಲ್ಲ ಅಂತ ತಿಳ್ಕೊಂಡು ಕೊರಗಿದಾಗ ನಮ್ಮೂರಿನ ಪಕ್ಕ ಒಂದು ನದಿಯನ್ನೇ ಕೊಟ್ಟೆ. ಈಗ ಮೂರನೇ ಸಾರಿ ಬಂದೀನಿ, ನಾನು ಏನು ಕೇಳಾಕ್ ಬಂದಿನಿ ಅಂದ್ರೆ ದಯವಿಟ್ಟು ನಾನು ಬೇರೆ ಏನೂ ಕೇಳೋದಿಲ್ಲ, ನೀನು ಬಂದು ನಮ್ಮ ಊರೊಳಗೆ ಉಳಿದು ಬಿಡು ಅಂತ ಕೇಳಾಕ್ ಬಂದೀನಿ ಅಂದವ. ಅವಾಗ ದೇವ್ರಂತಾನ, ತಮ್ಮ ನಿನ್ನಂತೆ ಸಾವಿರಾರು ಹಳ್ಳಿಗಳಲ್ಲ, ಕೋಟಿ ಕೋಟಿ ಹಳ್ಳಿಗಳದಾವ. ಆ ಎಲ್ಲ ಹಳ್ಳಿಯವರು ಬಂದು ನಿನ್ನಂಗ ಕೇಳಿದ್ರೆ ನನಗೆಲ್ಲರ ಕಡೆ ಎಲ್ಲ ಹಳ್ಳಿಯೊಳಗೆ ಇರಾಕಾಗೋದಿಲ್ಲ. ಅದಕ್ಕ ನೀನು ಕೇಳಾಕ್ ಬಂದಿಯಲ್ಲ, ನಾನಿರ್ಬೇಕಂತ ನನ್ನ ಪರವಾಗಿ ನಿಮ್ಮೂರಿಗೆ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಕೊಟ್ಟು ಕಳಿಸಿನಿ, ಅವ್ರನ್ನೇ ನಾನು ಅನ್ಕೊಂಡ್ಬಿಡು ಅಂತ ಹೇಳ್ತಾನಂತೆ ಭಗವಂತ. ಹಾಗೆ ಗುರು ಒಮ್ಮೆ ಬಂದಿದ್ದಾನಂದ್ರೆ ಆ ಗುರುವನ್ನು ನಾವು ಯಾವಾಗಲೂ ಗೌರವಿಸಬೇಕು. ಮೊದಲು ನಮ್ಗೆ ಆದ್ಯತೆಯನ್ನು ಕೊಡಬೇಕು. ಮೊದಲು ನಮ್ಮವರಿಗೆ ಆದ್ಯತೆ, ಆನಂತರ ಬೇರೆಯವರಿಗೆ, ಆನಂತರ ಪರರಿಗೆ ಆದ್ಯತೆಯನ್ನು ಕೊಡಬೇಕು. ಮೊಟ್ಟ ಮೊದಲು ನಮ್ಮ ಊರಿನೊಳಗಿರುವಂಥವ್ರಿಗೆ ಆದ್ಯತೆಯನ್ನು ಕೊಟ್ಟು ತದನಂತರ ಬೇರೆಯವರಿಗೆ ಆದ್ಯತೆಯನ್ನು ಕೊಟ್ಟರೆ ಭಗವಂತ ನಮ್ಮನ್ನು ಒಪ್ಪುತ್ತಾನೆ. ಹಾಗೆ ಗುರುವಿಗೆ ನೀಡಿದ್ರೆ, ಜಂಗಮನಿಗೆ ನೀಡಿದ್ರೆ, ಲಿಂಗಕ್ಕೆ ನೈವೇದ್ಯ ಮಾಡಿದ್ರೆ ಎಲ್ಲದನ್ನು ನಾನೇ ಕೊಟ್ಟಿನಿ ಅನ್ನುವಂಥ ಮನೋಭಾವ ನಿನ್ನಲ್ಲಿ ಬರಬಾರ್ದಪ್ಪ. ನೀನು ಏನು ಮಾಡಬೇಕಂದ್ರೆ, ನಾನು ಕೊಟ್ಟಿಲ್ಲ, ನಾನು ಮಾಡಿಲ್ಲ, ಭಗವಂತ ಕೊಟ್ಟಿದ್ದಾನೆ, ಭಗವಂತ ಮಾಡಿಸಿದಾನೆ ನನ್ನ ಕಡೆಯಿಂದ ಅನ್ನುವಂಥ ಮನೋಭಾವ ನಿನ್ನಲ್ಲಿ ಬರಬೇಕು ಅಂತ ತಿಳ್ಕೊಂಡು ಬಸವಣ್ಣವರು, ಅಲ್ಲಮ ಪ್ರಭುದೇವರು ಅಹಂಕಾರದ ಮನೋಭಾವನೆಯನ್ನು ಬಿಡಬೇಕು ಮನುಷ್ಯ ಅಂತ ತಮ್ಮ ವಚನದಲ್ಲಿ ಬರೀತಾರೆ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನವೇ ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಅಂತ ಬರೀತಾರೆ. ಎನಗಿಂತ ಕಿರಿಯರಿಲ್ಲ. ಬಸವಣ್ಣವ್ರು ಅಂತಾರ, ನಾನೇ ಕೊನೆಯ, ನಾನೇ ಲಾಸ್ಟ್, ನನಗಿಂತ ಸಣ್ಣವ್ರು ಯಾರು ಇಲ್ಲ. ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಾರ ಅವರು. ಬಸವಣ್ಣ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಬಸವಣ್ಣ ಕಲ್ಯಾಣದಲ್ಲಿ ಬಿಜ್ಜಳ ಮಹಾರಾಜನ ಪ್ರಧಾನಮಂತ್ರಿಯಾದ, ಕರ್ಣಿಕನಾಗಿ ವೃತ್ತಿಯನ್ನು ಮಾಡಿದ, ಪ್ರಧಾನಮಂತ್ರಿಯಾದ, ಏನೆಲ್ಲ ಮಾಡಿದರೂ ಸಹಿತ ಬಸವಣ್ಣವರು ನಾನು ದೊಡ್ಡವ ಅನ್ಲಿಲ್ಲ, ನಾನು ದೊಡ್ಡವನು ಅನ್ಲಿಲ್ಲ, ನಾನೇ ಶ್ರೇಷ್ಠ ಅನ್ಲಿಲ್ಲ, ನನ್ನಿಂದಲೇ ಎಲ್ಲದೂ ಅನ್ನಲಿಲ್ಲ. ನಾನು ಎಲ್ಲರಿಗಿಂತ ಸಣ್ಣವನಪ್ಪ, ಎಲ್ಲರಿಗಿಂತ ಸಣ್ಣವನು, ನಾನು ಸಣ್ಣವ, ಉಳಿದೆಲ್ಲ ಶಿವಭಕ್ತರೇನದಾರ ಅವರೇ ದೊಡ್ಡವರು ಅನ್ನುವಂಥ ಮನೋಭಾವವನ್ನು ನೀಡಿದವರು. ಈ ಜಗತ್ತಿಗೆ ನಾನು ಕಿಂಕರನಾಗಿ ಇದ್ದರೆ ಶಂಕರನಾಗ್ತೀನಿ ಅನ್ನುವಂಥ
ಉಕ್ತಿಯನ್ನ ಉದಾಹರಣೆಯನ್ನ ಈ ಜಗತ್ತಿಗೆ ವ್ಯಾಖ್ಯಾನವನ್ನ ಕೊಟ್ಟಿರುವಂತ ಮಹಾತ್ಮ ಅಂದ್ರೆ ಅದು ಬಸವನ ಬಾಗೇವಾಡಿಯ ಬಸವೇಶ್ವರ ಅನ್ನೋದು ನಮಗೆ ನೆನಪಿರಲಿ. ನನಗಿಂತ ಕಿರಿಯರಿಲ್ಲ ಅನ್ನುವಂಥ ಉಕ್ತಿಯನ್ನ ವ್ಯಾಖ್ಯಾನವನ್ನ ನೀಡಿದವರು ಬಸವಣ್ಣವರು. ಅದಕ್ಕೆ ನಾವು ನಾನಾ ಅನ್ನೋದನ್ನು ಬಿಟ್ಟು ನಾವೇ ಸಣ್ಣವರು ಅನ್ನುವಂಥ ಮನೋಭಾವ ನಿಮ್ಮಲ್ಲಿ ಮೂಡಬೇಕು ಅಂತಾರೆ ಬಸವಣ್ಣವರು. ಊರು ಗೌಡ್ಶಾನೆದೀನಿ, ಊರು ಯಜಮಾನಳದೀನಿ, ಊರು ಗೌಡ್ಶಾನೆದೀನಿ ಅಂತ ತಿಳ್ಕೊಂಡು ಚಲೋ ಸುಂದರವಾದ ಟೋಪ್ ಸೆರಗಿನ ಸೀರೆ ಅಥವಾ ರೇಷ್ಮೆ ಸೀರೆ ಉಟ್ಕೊಂಡು ಕೊಳತುಂಬ ಬಂಗಾರ ಹಾಕ್ಕೊಂಡು ಎಮ್ಮಿನ ಹಿಂಡಾಕ ಆಕಳ ಹಿಂಡಾಕ ಹೋಗ್ತೀರಿ. ನೀವೆಲ್ಲ ಹೋಗ್ತಿರಲ್ಲ, ಆಕಳ ಹಿಂಡಾಕ ಹೋಗ್ತಿರಲ್ಲ. ನಾನು ಗೌಡ್ಶಾನಿ, ನಾನು ರೇಷ್ಮೆ ಸೀರೆ ಹುಟ್ಟೀನಿ, ಕೊಳ್ಳಾಗ ಬಂಗಾರ ಹಾಕ್ಕೊಂಡಿನಿ ಅಂತ ತಿಳ್ಕೊಂಡು ಆಕಳದ ಕಾಲ್ ಹತ್ರ ಕುಂತು ಹಿಂಡಿದಾಗ ಆಕಳ ಹಾಲನ್ನು ಕೊಡ್ತದೆ ಹೊರತಾಗಿ ಗೌಡ್ಶಾನಿದ್ರೇನು ಬಂಗಾರದ ಆಭರಣಗಳನ್ನು ಹಾಕ್ಕೊಂಡು ಹೋಗಿ ನಾನು ಕೆಳಗೆ ಕುಂಡ್ರಬಾರ್ದು, ಆಕಳ ದುಬ್ಬದ ಮೇಲೆ ಕುಂತ ಹಾಲು ಹಿಂಡುತ್ತೀನಿ ಅಂದ್ರೆ ಹಾಲು ಸಿಗೋದಿಲ್ಲ, ಹಾಲು ಸಿಗೋದಿಲ್ಲ. ನೀ ಗೌಡ್ಶಾನೆ ಆದ್ರೇನು, ಸಾಹುಕಾರ್ತಿ ಆದ್ರೇನು, ಏನಾದರೇನು, ನಿನಗೆ ಆಕಳದ ಹಾಲು ಬೇಕು ಅಂದ್ರೆ ಆ ಆಕಳದ ಪಾದದ ಅಡಿಯಲ್ಲಿ ಕುಂಡ್ರಬೇಕು ಅಂತಾರೆ ಬಸವಣ್ಣವರು. ಅದಕ್ಕಾಗಿ ಮೇಲಾಗಿ ನರಕದೊಳು ಓಲಾಡಲಾರೆ, ಮೇಲಾಗಕೊಲ್ಲೆ ಸದಾ ಕಾಲ ಶರಣರ ಪಾದದ ಹತ್ರ ಇರ್ತೀನಂತಾರೆ ಬಸವಣ್ಣವರು. ಅಷ್ಟು ದೊಡ್ಡ ಗುಣ ನಮ್ಮಲ್ಲಿ ಬರಬೇಕಲ್ಲ, ಬರಬೇಕು. ಮೇಲಾಗಿ ನರಕದಲ್ಲೂ ಓಲಾಡಲಾರೆ, ನರಕದಾಗ ಬಿದ್ದು ಒದ್ದಾಡಕೊಲ್ಲೆನ. ಒಂದ್ ವೇಳೆ ಮೇಲಾದೆ ಅಂದ್ರ ಎಲ್ಲರೂ ಅಂತಾರ, ಈ ಬಸವೇಶ್ವರ ದೇವಸ್ಥಾನದ ಕಳಸ ಅಂತ ಇರ್ತದಲ್ಲ, ಗೋಪುರ ಮೇಲೆ ಒಂದು ಕಳಸ ಇರ್ತದೆ. ಆ ಕಳಸದ ಮೇಲೆ ಆ ಗೋಪುರದ ಮೇಲೆ ಕಳಸ ಇಡ್ತೀವಲ್ಲ, ಆ ಕಳಸ ಬಂಗಾರದಾದ್ರೂ ಸಹಿತ ಆ ಬಂಗಾರದ ಕಳಸದ ಮೇಲೆ ಹಕ್ಕಿ ಪಕ್ಷಿಗಳೆಲ್ಲ ಹೊಲಸು ಮಾಡಿ ಹೋಗ್ತಾವ. ಹಂಗ ತಲೆ ಮೇಲೆ ಕುಂಡ್ರೋದು ಬೇಡನ, ಬಂಗಾರದ ಕಳಸವಾಗಿ ನಾನು ಇರಾಕವಲ್ಲೆ. ಯಾಕಂದ್ರೆ ಹಕ್ಕಿ ಪಕ್ಷಿಗಳೆಲ್ಲವೂ ಸಹಿತ ಹೊಲಸು ಮಾಡ್ತಾವ. ಅದಕ್ಕೆ ಅಲ್ಲಿ ಕುಂತು ಹೊಲಸಾಗುವುದಕ್ಕಿಂತ ನಿಮ್ಮ ಪಾದದ ಹತ್ರ ಕುಂತು ನಾನು ಶುದ್ಧನಾಗಿ ಶ್ರೇಷ್ಠ ಭಕ್ತನಾಗ್ತೀನಿ ಅಂತ ತಿಳ್ಕೊಂಡು ಬಸವಣ್ಣವರು ಪಾದದ ಅಡಿಯಲ್ಲೇ ಇರಾಕ ಇಚ್ಛಾಪಡ್ತಾರೆ. ಅದಕ್ಕೆ ಯಾರಲ್ಲಿ ಆ ಭಾವ ಬರ್ತದಂದ್ರೆ, ನ ಅನ್ನೋದು ಯಾರಲ್ಲಿ ಇರೋದಿಲ್ಲ, ಅಹಂಕಾರ ಅನ್ನೋದು ಯಾರಲ್ಲಿ ಇರೋದಿಲ್ಲ, ಅಹಂಕಾರವನ್ನ ನಿರಸನ ಮಾಡಿರ್ತಾರ, ಅವರಲ್ಲಿ ಅಂತ ಗುಣಗಳು ಬರ್ತಾವ. ಒಮ್ಮೆ ಕನಕದಾಸರು ಭಜನಾ ಮಾಡ್ತಾ ಕುಳಿತಿರ್ತಾರೆ. ಎಲ್ಲರೂ ಕುಳಿತಂತ ಸಂದರ್ಭದಲ್ಲಿ ಭಜನಾ ಮಾಡುವಾಗ ಎಲ್ಲರೂ ಭಜನೆಯನ್ನು ಮಾಡುವಂತ ಸಮಯದೊಳಗ ಒಬ್ಬ ವ್ಯಕ್ತಿ ಕೇಳ್ತಾನ, ಅವರ ಶಿಷ್ಯ, ಕನಕದಾಸರೇ ನೀವು ಎಂದ ವೈಕುಂಠಕ್ಕೆ ಹೋಗ್ತೀರಿ ಅಂತ. ನೀವು ಎಂದ ವೈಕುಂಠಕ್ಕೆ ಹೋಗ್ತೀರಿ, ಸ್ವರ್ಗಕ್ಕೆ ಎಂದು ಹೋಗ್ತೀರಿ? ಅವಾಗ ಕನಕದಾಸರಂತಾರ, ನಾ ಹೋದ್ರೆ ಹೋಗಬಲ್ಲೆ, ನಾ ಹೋದ್ರೆ ಹೋಗಬಲ್ಲೆ ಅಂತಾರವ್ರು. ನಾ ಹೋದ್ರೆ ಹೋಗ್ತೀನಿ ಅಂತಾರವ್ರು. ಕಾರಣ ಏನು ಅಂದ್ರೆ ಅವರ ದೇಹ ಹೋಗೋದಲ್ಲ, ಅವರ ಸಾವನ್ನ ಕಂಡುಕೊಂಡಾಗ ನಾ ಹೋಗ್ತೀನಿ ಅನ್ಲಿಲ್ಲ. ನಾ ಅಂದ್ರೆ ಅಹಂಕಾರ. ಯಾರಲ್ಲಿ ಅಹಂಕಾರ ಇರ್ತದೆ, ನಾ ಅನ್ನೋದಿರ್ತದೆ, ಆ ಅಹಂಕಾರ, ಆ ನಾ ಅನ್ನೋದು ಹೋದ್ರ ಅವರು ಸ್ವರ್ಗವಾಸಿಗಳಾಗ್ತಾರೆ ಅಂತಾರೆ ಕನಕದಾಸರು. ಹಾಗಾಗಿ ನಾವು ಸಹಿತ ನಾ ಅನ್ನೋದನ್ನು ಬೆಳೆಸ್ಕೊಳ್ಬಾರ್ದು. ಏನು ಮಾಡಿದ್ರು ನಾ ಅನ್ನೋರ ನಾವು. ಒಬ್ಬ ಸುಂದರವಾದ ಶಿಲ್ಪಿ ಇದ್ದ, ಸುಂದರವಾಗಿ ಶಿಲ್ಪಿ ಇದ್ದ. ಆ ಶಿಲ್ಪಿ ಎಷ್ಟು ಸುಂದರವಾದ ಶಿಲ್ಪಿಗಳನ್ನ ಕೆತ್ತುತ್ತಿದ್ದ ಅಂದ್ರೆ, ಯಾರನ್ನ ನೋಡ್ತಿದ್ದ ಅವರಂತೆ ಆ ಶಿಲ್ಪಿ ಆ ಶಿಲ್ಪಗಳನ್ನ, ಚಿತ್ರಗಳನ್ನ ಕೆತ್ತುತ್ತಿದ್ದ. ಕಲ್ಲಿನೊಳಗೆ ಶಿಲೆಗಳನ್ನ ಕೆತ್ತುತ್ತಿದ್ದ. ಯಾವಾಗ ಎಲ್ಲಾ ಶಿಲೆಗಳನ್ನ ನೋಡಿದಾಗ ಒಂದು ಸ್ವಲ್ಪನೂ ಸಹಿತ ಅದರೊಳಗ ಓರೆ ಕೋರೆಗಳಿದ್ದಿಲ್ಲ. ಒಂದು ಸ್ವಲ್ಪ ಸಹಿತ ಈ ಶಿಲ್ಪಿಗಾರ ಈ ಶಿಲೆಯೊಳಗ, ಈ ಚಿತ್ರದೊಳಗ, ಇದರೊಳಗ ಒಂದಿಷ್ಟು ಅಂಕು ಡೊಂಕುಗಳನ್ನು ಮಾಡಿಲ್ಲ. ಎಷ್ಟು ಸುಂದರವಾಗಿ ಕೆತ್ತತಾನಲ್ಲ ಅನ್ನುವಂತ ಹೆಸರುವಾಸಿಯಾಗಿದ್ದ ಆತನ ಹತ್ರ ಒಬ್ಬ ಜ್ಯೋತಿಷ್ಗಾರ ಬರ್ತಾನ, ಒಬ್ಬ ಪಂಡಿತ ಬರ್ತಾನ. ಬಂದ ಮೇಲೆ ಅವನ ಕೈ ನೋಡ್ತಾನ. ನೋಡಿ ಅಂತಾನ, ಅಲ್ಲೋ ಎಷ್ಟು ಸುಂದರವಾದ ಮೂರ್ತಿಗಳನ್ನ ನೀನು ಕೆತ್ತೀಯ, ನಿನ್ನ ಆಯುಷ್ಯ ನೋಡಿದರೆ ನನಗೆ ಗೊತ್ತಾಗತೈತಿ, ಇನ್ನೊಂದು ಸ್ವಲ್ಪ ದಿನಕ್ಕೆ ನೀನು ಸಾಯ್ತಿ, ಮತ್ತೆ ಹೆಂಗ್ ಮಾಡ್ತೀಯ?
ನಿನ್ನ ಶಿಲ್ಪಿಗಳು ಏನದಾವ ಎಲ್ಲ ನಾಡಿನ ತುಂಬ ಹೋಗುವಂಗ ಅದಾವ. ಇಟ್ಟು ಚಲೋ ಕೆತ್ತಾಕತ್ತಿ, ಆದ್ರೆ ಏನ್ ಮಾಡ್ಬೇಕು, ಆಯುಷ್ಯ ಭಾಳ ಇಲ್ಲ ನಿಂದು ಅಂದರು. ಇವ ಅಂದ ಮತ್ತೆ ಏನ್ ಮಾಡ್ಬೇಕ್ರಿ, ಹೆಂಗಾರ ಮಾಡ್ರಿ, ಒಟ್ಟು ನನ್ನ ಆಯುಷ್ಯ ಉಳಿಸ್ಕೊಡ್ರಿ. ಅವಾಗ ಅವ ಅಂತ ಏನೂ ಇಲ್ಲ, ನೀನು ಹೆಂಗದಿಯಲ್ಲ ಹಂಗನ 9 ಮೂರ್ತಿ ಮಾಡಂದ. ಎಷ್ಟು? 9 ಮೂರ್ತಿಗಳನ್ನ ಮಾಡು. ನಿಂದು ಇಂಥ ದಿನಕ್ಕೆ ಇಂಥ ಸಮಯಕ್ಕೆ ಸಾವು ಬರ್ತೈತಿ, ಅದನ್ನ ನಾ ಹೇಳಿನಿ. ಆ ಸಮಯಕ್ಕೆ ಈ 9 ಮೂರ್ತಿಗಳನ್ನ ಆ ಕಡೆ 5 ಇಡು, ಈ ಕಡೆ 4 ಇಡು, ನಡುವೆ ನೀನಿಂದ್ರಂದವ. ಅಂದ್ರೆ ತನ್ನಂತೆ ಪ್ರತಿರೂಪವನ್ನ ಕೆತ್ತಿದ, ಕಲ್ಲಿನೊಳಗೆ ಕೆತ್ತಿದ ಮೇಲೆ ಅವನ ಸಮಯ ಬಂತು. ಇವತ್ತಿನೇನು 12 ಗಂಟೆಗೆ ಸಾವು ಐತೆ ಅವನಿಗೆ ಬೆಳಗ್ಗೆ ಅನ್ನೋದು ಗೊತ್ತಾದ ತಕ್ಷಣ ಅವನ 5 ಮೂರ್ತಿ ಅತ್ತಾಗಿಟ್ಟ, 4 ಈ ಕಡೆ ಇಟ್ಟ, ಮಧ್ಯದೊಳಗೆ ಅವ ನಿಂತ. ಒಟ್ಟಾರೆ 10 ಮೂರ್ತಿಗಳಾದವು. ಯಮನ ಶಿಷ್ಯರು ಬಂದ್ರು ನೋಡ್ರಿ, ಚಿತ್ರಗುಪ್ತರು ಬಂದ್ರವ್ರು. ಹೋಗ್ರಿ, ಇಂಥವ ಶಿಲ್ಪಿಗಾರದಾನ, ಆ ಶಿಲ್ಪಿಯನ್ನ ಇವತ್ತು ಸಾವು ಹೊಂದಿದೆ, ಅವನನ್ನು ಕರ್ಕೊಂಬರ್ರಿ ಅಂತ ಯಮ ಚಿತ್ರಗುಪ್ತರನ್ನ ಕಳಿಸಿದ. ಬಂದ್ರವ್ರು ಬಂದು ನೋಡ್ತಾರ, ಯಾವನು ಒಯ್ಬೇಕಿದ್ರಾಗ ಎಲ್ಲರೂ 9 ಮಂದಿ ಅಲ್ಲ 10 ಮಂದಿ ಅದಾರ. ಶಿಲ್ಪಿಗಾರ ಸಿಗ್ಲಿಲ್ಲ ಅವನಿಗೆ. ಇದ್ರಾಗ ಯಾವನ್ನಾರ ತಗೊಂಡು ಹೋದ್ವಿ ಅಂದ್ರ ನಮ್ದು ನೌಕರಿ ಹೋಗೈತಿ, ಏನು ಮಾಡ್ಬೇಕು ಇವನ್ನ ಅಂತಂದು ವಿಚಾರ ಮಾಡಿ ಆ ಶಿಲ್ಪಿಗಾರನ್ನ ತಗೊಂಡು ಹೋಗ್ಲಾರ್ದ ಹಂಗ ಹೋಗ್ತಾರ ಚಿತ್ರಗುಪ್ತರು. ಹೋಗಿ ಯಮನಿಗೆ ಹೇಳ್ತಾರ, ನೋಡ್ರಿ ಯಮ, ಗೊತ್ತಾಗವಲ್ಲ, 10 ಮಂದಿ ಅದಾರ, ಅವ್ರು ಒಬ್ಬವಂತರ, ಅದ್ರಾಗ ಯಾವನ್ನಾರ ತಂದಿ ಅಂದ್ರೆ ನಮ್ಮ ನೌಕರಿ ಕಳಿತೀನಿ, ನೀನು ನಮ್ಗೆ ಗೊತ್ತಾಗವಲ್ಲ. ಅವಾಗ ಯಮ ಅಂತ ಏನಿಲ್ಲ, ಹೋಗ್ರಿ. ಆ ಹೋದ ಮೇಲೆ ಆ ಮೂರ್ತಿ ಮುಂದೆ ನಿಂದರ್ರಿ. 10 ಮಂದಿ ಏನದಾರಲ್ಲ ಅದ್ರ ಮುಂದೆ ನಿಂತು ಹಿಂಗನ್ರಿ, ಯಾವಪ್ಪ ಪುಣ್ಯಾತ್ಮ ಚಲೋ ಮೂರ್ತಿ ಕೆತ್ತಾನಂತ ಒಬ್ಬವನ್ರಿ, ಇನ್ನೊಬ್ಬವನ್ರಿ ಆ ಮೂರ್ತಿ ನಾನಾ ಕೆತ್ತಿನಂತ ನೀವನ್ರಿ. ಅವಾಗ ಯಾವನ ಸಿಗುತ್ತಾನ ಅವಾಗ ತಗೊಂಡು ಬರ್ರಿ ಅವನ್ನ ಅಂದ್ರ. ಬಂದ್ರವ್ರಿಬ್ರು ಬಂದು ಆ ಮೂರ್ತಿಯನ್ನು ಸುತ್ತು ಹೊರದು ನೋಡಿದ್ರು. ಏನು ಅದ್ಭುತ ಮೂರ್ತಿ ಕೆತ್ತನೋ ಮರೈವ ಅಂತ ಒಬ್ಬವ ಅಂದ. ಮಗ್ಲಿದ್ನಲ್ಲಿ ಇನ್ನೊಬ್ಬ, ಯಾರು ಕೆತ್ತಾರ, ನಾನ ನಿನ್ನೆ ರಾತ್ರಿ ಬಂದು ಕೆತ್ತೀನಿ ಅಂದವ. ಇವೇನ್ ನಿಂತಿದ್ನಲ್ರಿ 10 ಮಂದಿಯಾಗ, ಇವಂತ ಸೀದಾ ಮಾತಾಡ್ನಿ, ಕೆತ್ತಿದವ ನಾನವ ನೀವಲ್ಲ ಅಂದ್ಬಿಟ್ಟ. ಅವಾಗ ಅವ್ರಂತ ನೀನ ಬೇಕು ಬಾರ ಮಗನ ಅಂದ್ರು. ಹೇಳುವ ತಾತ್ಪರ್ಯ ಅಂದ್ರೆ ನಾನೇ ಕೆತ್ತಿದೆ, ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ, ನಾನೇ ಉಣಿಸಿದೆ, ನಾನೇ ಬಟ್ಟೆಗಳನ್ನು ಕೊಟ್ಟೆ ಅನ್ನುವಂಥ ಅನ್ನುವಂಥ ಮನೋಭಾವ ಮನುಷ್ಯನಲ್ಲಿ ಬರಬಾರದು ಅನ್ನುವಂಥ ಸಿದ್ಧಾಂತವನ್ನ ಕಲ್ಯಾಣದ ಶರಣರು ನಮಗೆ ಕಲಿಸಿಕೊಡ್ತಾರಂದ್ರೆ, ನಾವು ನಿರಹಂಕಾರಿಗಳಾಗಿ ನಿರಹಂಭಾವದಿಂದ ಅಹಂಕಾರವನ್ನು ನಿರಸನ ಮಾಡಿಕೊಂಡು ಸದಾಕಾಲ ಬಸವಣ್ಣನನ್ನ ನಂದೀಶನನ್ನ ಸ್ಮರಣೆ ಮಾಡ್ತಾ ಹೋಗಿಬಿಟ್ರೆ ನಮ್ಮ ಬದುಕು ಸಾರ್ಥಕ ಅನ್ನುವಂಥ ಮನೋಭಾವ ನಿಮ್ಮದಾದ್ರೆ ಬಸವಣ್ಣ ನಿಮಗ ಸರಿಯಾದ ಮಳೆ ಬೆಳೆಯನ್ನ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡ್ತಾನೆ ಅನ್ನುವಂಥ ಮನೋಭಾವವನ್ನು ತಾವೆಲ್ಲ ತಿಳ್ಕೊಂಡು ನಾಳೆಯಿಂದ ನೀವು ನಿಮ್ಮಲ್ಲಿರುವಂಥ ಅಹಂಕಾರವನ್ನು ದೂರ ಮಾಡ್ರಿ. ನೀವು ಭಕ್ತಿಯಿಂದ ಶ್ರದ್ಧಾ ಮನೋಭಾವದಿಂದ ನಿರಹಂಕಾರಿಗಳಾಗಿ ಅಹಂಕಾರವನ್ನ ನಿರಸನ ಮಾಡಿಕೊಂಡು ಎಲ್ಲರಿಗೂ ಬೇಕಾದಂತೆ ಬಸವಣ್ಣನ ಬದುಕನ್ನು ನೀವೆಲ್ಲರೂ ಬಾಳ್ರಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಪ್ರವಚನಕ್ಕೆ ವಿರಾಮ ಕೊಡ್ತೇನೆ.